ಥರ್ಡ್ ಥಿಂಗ್ ನಿಮ್ಗೆ ಹೇಳ್ತಾರೆ ತುಂಬಾ ಕನ್ಸಲ್ಟೆನ್ಸಿ ಅವ್ರು, ನಾನು ಬರೋ ಮುಂಚೆನೂ ಒಂದ್ 2-3 ಕನ್ಸಲ್ಟೆನ್ಸಿ ವಿಡಿಯೋಸ್ ನೋಡ್ತಿದ್ದೆ. 25 ಲಕ್ಷ 20 ಲಕ್ಷದಲ್ಲಿ MBBS ಮಾಡ್ಬೋದು ಅಂತ ಹೇಳ್ತಾರೆ. ಸರ್ ದೇವ್ರನೇ ಸಾಧ್ಯ ಇಲ್ಲ. ಬೇಕಾದ್ರೆ ಅಲ್ಲಿ ಓದ್ತಿರೋ ಮಕ್ಕಳನ್ನೇ ಕೇಳಿ 20-25 ಲಕ್ಷದಲ್ಲಿ ನೀವು MBBS ರಷ್ಯಲ್ಲಿ ಮಾಡಕ್ ಚಾನ್ಸೇ ಇಲ್ಲ. ರೀಸನ್ ಸಿಂಪಲ್ ಆಗಿ ಹೇಳಿ, ನನ್ನ ಜನರಿಗೆ ಗೊತ್ತಾಗ್ಲಿ ಅಂತ ಹೇಳ್ತಿರೋದು. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ವಿಶೇಷವಾದಂತಹ ಕಂಟೆಂಟ್ ಮೂಲಕ ನಾನು ನಿಮ್ಮ ಜೊತೆ ಬಂದಿದ್ದೇನೆ. ಹಿಂದಿನ ಒಂದು ಎಪಿಸೋಡ್ ನಲ್ಲಿ ನೀಟ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಭಾರತದಲ್ಲಿ MBBS ಮಾಡೋದಕ್ಕಿರುವಂತಹ ಸವಾಲುಗಳೇನು, ಅದಕ್ಕೆ ಸಂಬಂಧಪಟ್ಟ ವಿಸ್ತೃತವಾಗಿ ಚರ್ಚೆಯನ್ನ ಮಾಡಿದ್ವಿ. ಯಾರಾದ್ರೂ ನೋಡಿಲ್ಲ ಅಂತಾದ್ರೆ ಆ ಎಪಿಸೋಡ್ ಅನ್ನು ಒಮ್ಮೆ ನೋಡ್ಕೊಂಡು ಬನ್ನಿ, ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಡೀಟೇಲ್ ಇದೆ. ಹಾಗೆ ನೀಟ್ ಎಕ್ಸಾಮ್ ಬರಿಬೇಕು ಅಂದ್ಕೊಂಡಂತವರಿಗೆ, ನಮ್ಮಲ್ಲಿ MBBS ಮಾಡಬೇಕು ಅಂತ ಅಂದ್ಕೊಂಡಂತವರಿಗೆ ಸಾಕಷ್ಟು ಮಾಹಿತಿ ಇದೆ. ನಾನು ಈ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ಏನ್ ಮಾತಾಡೋದಕ್ಕೆ ಹೊರಟಿದ್ದೇನೆ ಅಂದ್ರೆ, ನಿಮಗೆ ಭಾರತದಲ್ಲಿ MBBS ಮಾಡೋದು ಅಷ್ಟು ಸುಲಭ ಅಂತೂ ಅಲ್ವೇ ಅಲ್ಲ. ಪೇಮೆಂಟ್ ಸೀಟ್ ಅಂದಾಗ 1 ಕೋಟಿ ದಾಟ್ ಹೋಗುತ್ತೆ. ಹಾಗೆ ಸರ್ಕಾರಿ ಸೀಟನ್ನ ಪಡಿಬೇಕು ಅಂದ್ರೆ ಅದಕ್ಕಿರುವಂತ ಸವಾಲುಗಳು ಏನು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಭಾರತದಲ್ಲಿ MBBS ಮಾಡೋದಕ್ಕೆ ಆಗಿಲ್ಲ ಅಂದ್ಬಿಟ್ರೆ ಮುಗ್ದೇ ಹೋಗ್ಬಿಡ್ತಾ ಅಲ್ಲಿಗೆ? ಇಲ್ಲ, ಅದಕ್ಕೊಂದು ಅವಕಾಶ ಇದೆ. ನೀವು ವಿದೇಶದಲ್ಲಿ ಅಂದ್ರೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ MBBS ಮಾಡೋದಕ್ಕೆ ಅವಕಾಶ ಇದೆ. ಹಾಗಾದ್ರೆ ಬೇರೆ ದೇಶಗಳಲ್ಲಿ ಅಥವಾ ವಿದೇಶದಲ್ಲಿ MBBS ಮಾಡೋದು ಹೇಗೆ, ಎಷ್ಟು ಖರ್ಚಾಗತ್ತೆ, ಅಲ್ಲಿ ಎದುರಾಗುವಂತ ಸವಾಲುಗಳು ಏನು, ಭಾರತದಲ್ಲಿ MBBS ಮಾಡೋದಕ್ಕೂ ವಿದೇಶದಲ್ಲಿ MBBS ಮಾಡೋದಕ್ಕೆ ಏನಾದ್ರೂ ವ್ಯತ್ಯಾಸ ಇದೆಯಾ, ಅದಕ್ಕೆ ಸಂಬಂಧಪಟ್ಟಾಗ ಮಾತಾಡ್ತಾ ಹೋಗೋಣ. ಒಂದು ಮೆಡಿಕಾಮ್ ಎನ್ನುವಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯವರು ಏನು ಮಾಡ್ತಿದ್ದಾರೆ ಅಂದ್ರೆ, ನಿಮಗೆ ವಿದೇಶದಲ್ಲಿ MBBS ಮಾಡೋದಕ್ಕೆ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿ ಕೊಡ್ತಾ ಇದ್ದಾರೆ. ಆ ಸಂಸ್ಥೆಯ ಸಂಜಯ್ ಅವರು ನಮ್ಮ ಜೊತೆಗಿದ್ದಾರೆ. ಹಿಂದಿನ ಎಪಿಸೋಡ್ ನಲ್ಲಿ ಸಾಕಷ್ಟು ಮಾತಾಡಿದ್ರು, ಇಲ್ಲೂ ಕೂಡ ಒಂದಷ್ಟು ವಿಚಾರಗಳನ್ನು ಮಾತಾಡ್ತಾ ಹೋಗ್ತೀವಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಸರ್ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ ನಾವು ಹಿಂದಿನ ಎಪಿಸೋಡ್ ನಲ್ಲಿ. ನನಗೆ ಇಲ್ಲಿ ಕೇಳೋದು ವಿದೇಶದಲ್ಲಿ MBBSಗೆ ಸಂಬಂಧಪಟ್ಟ ಹಾಗೆ. ನನ್ನ ಮೊದಲ ಪ್ರಶ್ನೆ ಅಂದ್ರೆ, ಏನಿದು ವಿದೇಶದಲ್ಲಿ MBBS ಅಂದ್ರೆ ಏನು, ಹೇಗೆ, ಆ ಪ್ರೋಸೆಸ್ ಯಾವ ರೀತಿಯಾಗಿರುತ್ತೆ? ಸರ್ ಸಿಂಪಲ್, ನೀವು ಲೈಕ್ ಫಸ್ಟ್ ಥಿಂಗ್ 720 ಮಾರ್ಕ್ಸ್ಗೆ ಕರ್ನಾಟಕದಲ್ಲಿ ನಿಮ್ಗೆ ಸೀಟ್ ಅಥವಾ ಇಂಡಿಯಾದಲ್ಲಿ ಸೀಟ್ ಸಿಗಲ್ಲ ಅಂತ ಕೀ ಆನ್ಸರ್ಸ್ ಬಿಟ್ಟಾಗ್ಲೇ ಗೊತ್ತಾಗ್ಬಿಡುತ್ತೆ. NTA ಅವರೇ ಅಫಿಷಿಯಲಿ ಕೀ ಆನ್ಸರ್ಸ್ ಬಿಡ್ತಾರೆ. ಕೀ ಆನ್ಸರ್ ನೋಡಿದಾಗ ನಿಮಗೊಂದು ಗೊತ್ತಾಗ್ಬಿಡುತ್ತೆ. ರಿಸಲ್ಟ್ ವರ್ಗೂ ಕಾಯೋ ಅವಶ್ಯಕತೆನೇ ಇಲ್ಲ. ಕೀ ಆನ್ಸರ್ಸ್ ಅಲ್ಲಿ ನಿಮ್ಗೆ ಏನು 200 ಬಂದಿದೆ, 250, 300, 400 ಅಂತ ಗೊತ್ತಾಗ್ಬಿಡುತ್ತೆ. ಅಕಸ್ಮಾತ್ ನಿಮ್ಮ ಮಾರ್ಕ್ಸ್ ಒಂದು 450 to 500 ಇತ್ತು ಅಂದ್ರೆ 1 ವರ್ಷ ಲಾಂಗ್ ಟರ್ಮ್ ಹೋಗಿ. ನಾವೇ ಹೇಳ್ತೀವಿ, ಎಲ್ರು ಲಾಂಗ್ ಟರ್ಮ್ ಹೋದ್ರೆ ವೇಸ್ಟ್. ಯಾಕಂದ್ರೆ ಆಲ್ರೆಡಿ ನಿಮ್ಗೆ ಡಾಕ್ಟರ್ ಆಗೋ ಪ್ರೊಸೀಜರ್ ಅವಾಗಲೇ ಹೇಳಿದೆ, 5+3+2 11-12 ವರ್ಷ ಇರುತ್ತೆ. ಜೊತೆಗೆ ಇಲ್ಲೂ 1 ವರ್ಷ ಲಾಂಗ್ ಟರ್ಮ್ ನೀವು ತಗೊಂಡ್ರೆ ಇನ್ನೊಂದು ವರ್ಷ ವೇಸ್ಟ್ ಆಗುತ್ತೆ. ಲಾಂಗ್ ಟರ್ಮ್ ತಗೊಳ್ಳಿ. ಯಾವಾಗ ಫ್ರೀ ಮೆಡಿಕಲ್ ಸೀಟು ಇಂಡಿಯಾದಲ್ಲಿ ನನಗೆ ಕೇವಲ ಒಂದು 50 ಮಾರ್ಕ್ಸ್ 40-60 ಮಾರ್ಕ್ಸ್ ಇಂದ ಕೈ ತಪ್ಪು ಹೋಯ್ತು. ಆಗ 1 ವರ್ಷ ಲಾಂಗ್ ಟರ್ಮ್ ತಗೊಳೋದ್ರಲ್ಲಿ ಒಂದು ಲೈಕ್ ಅರ್ಥ ಇದೆ. ನನಗೆ ಈ ವರ್ಷ 100 ಬಂದಿದೆ ಅಪ್ಪ, 150 ಬಂದಿದೆ, ನಾನು ಲಾಂಗ್ ಟರ್ಮ್ ತಗೊಂತೀನಿ ಅಂದ್ರೆ ಅದ್ರ ಅರ್ಥ ಇಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ತುಂಬಾ ಕಮ್ಮಿ ಇದೆ. ಅಂತವ್ರಿಗಂತಾನೆ ಅಬ್ರಾಡ್ MBBS ನಿಮಗೆ ಬರುತ್ತೆ. ಸೊ ಸಾಕಷ್ಟು ಜನಗಳಿಗೆ ಡೌಟ್ಸ್ ಇರುತ್ತೆ, ಅಬ್ರಾಡ್ ಅಂದ್ರೆ ಹೆಂಗೆ MBBS, ಎಲ್ಲಿ, ಯಾವ ಕಂಟ್ರಿ ಅಂತ. ಸರ್ ಅಬ್ರಾಡ್ MBBS ಅನ್ನೋದು ಹೊಸ ಕಾನ್ಸೆಪ್ಟ್ ಅಲ್ವೇ ಅಲ್ಲ. ಇವತ್ತು ಸಾವಿರಾರು ಲಕ್ಷಾಂತರ ಜನ ನಮ್ಮ ಭಾರತದಿಂದ ಅಬ್ರಾಡ್ ಹೋಗಿ MBBS ಮಾಡ್ತಿದ್ದಾರೆ. ಫಸ್ಟ್ ತುಂಬಾನೇ ಒಂದು ಮುಖ್ಯವಾದ ದೇಶ ಅಂತ ಬಂದ್ರೆ ರಷ್ಯಾ ಬರುತ್ತೆ, ನೆಕ್ಸ್ಟ್ ಜಾರ್ಜಿಯಾ, ಇಟಲಿ ಇದೆ, ಸೊ ಲೈಕ್ ಕಜಕಿಸ್ತಾನ್ ಇದೆ, ಉಜ್ಬೇಕಿಸ್ತಾನ್ ಇದೆ, ಅರ್ಮೇನಿಯಾ ಇದೆ. ಸಾಕಷ್ಟು ಕಂಟ್ರಿಗಳಲ್ಲಿ ನಮ್ಮ ಭಾರತದವ್ರು ಇರ್ತಾರೆ. ಹೆಂಗಪ್ಪ ಇದು ಪ್ರೊಸೀಜರ್ ವರ್ಕ್ ಆಗುತ್ತೆ, ಅಥವಾ ಲೈಕ್ ಫಸ್ಟ್ ಥಿಂಗ್ ನಮ್ಮ ಮೆಡಿಕಾಮ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಮೆಡಿಕಾಮ್ ಸಂಸ್ಥೆ ಹುಟ್ಟಿದ್ದು ರೀಸನ್ ವೈದ್ಯೋ ನಾರಾಯಣ ಹರಿ ಅಂತ ಕರೀತಾರೆ. ನಿಮ್ಗೆ ಗೊತ್ತು, ಕರೆಕ್ಟ್ ಅಲ್ವಾ? ಸೊ ಯಾಕೆ ಅಂತ ಹೇಳಿದ್ರೆ, ಡಾಕ್ಟರ್ ನಾವು ದೇವ್ರ ತರ ನೋಡ್ತೀವಿ. ಸೊ ಯಾಕಂದ್ರೆ ಲೈಕ್ ಡಾಕ್ಟರ್ ನಿಮ್ಗೆ ಗೊತ್ತು, ನಮ್ಮ ಜೀವನ ಅವ್ರ ಮೇಲೆ ಲೈಕ್ ಇದ್ ಮಾಡಿರ್ತೀವಿ. ತುಂಬಾನೇ ದೊಡ್ಡ ಮಟ್ಟದಲ್ಲಿ ನಾವು ಡಾಕ್ಟರ್ನ ದೇವ್ರ ತರ ಪೂಜಿಸ್ತೀವಿ. ಸೊ ನಮ್ದೇ ಆದಂತ ಕಾಲೇಜ್ ಇದ್ದಾಗ ನಮ್ಮಲ್ಲಿ ಏನಾಗ್ತಿತ್ತು ಅಂದ್ರೆ, ಸೆಕೆಂಡ್ PUC ಆದ್ಮೇಲೆ ಸಾಕಷ್ಟು ಸ್ಟೂಡೆಂಟ್ಸ್ ನೀಟ್ ಇಲ್ಲಿ ಸೀಟ್ ಸಿಕ್ಕಿಲ್ಲ ಅಂದಾಗ ಅಬ್ರಾಡ್ ಹೋಗ್ತಾ ಇದ್ರು. ಬೇರೆ ಬೇರೆ ಕನ್ಸಲ್ಟೆನ್ಸಿ ಏಜೆನ್ಸಿ ಮುಖಾಂತರ ಅಬ್ರಾಡ್ ಹೋಗ್ತಾ ಇದ್ರು. ಅಲ್ಲಿ ಹೋದ್ಮೇಲೆ ಸಾಕಷ್ಟು ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ತಿದ್ರು. ಆ ಕನ್ಸಲ್ಟೆನ್ಸಿ ಅವ್ರು ಕಳಿಸಿದ್ಮೇಲೆ ನಂತರದಲ್ಲಿ ಅವ್ರಿಗೆ ಏನೇ ಪ್ರಾಬ್ಲಮ್ಸ್ ಬಂದ್ರು, ಅವ್ರಿಗೆ ಏನೋ ಲೈಕ್ ರೆಸ್ಪಾಂಡ್ ಮಾಡದೇ ಇದ್ದಿದ್ದು, ಅದೆಲ್ಲವನ್ನು ನನಗೆ ಪೇರೆಂಟ್ಸ್ ಬಂದು ಹೇಳ್ತಾ ಇದ್ರು. ಸರ್ ಹಿಂಗಾಗೋಯ್ತು ಸರ್, ಇವ್ರನ್ನ ನಂಬಿ ಕಳಿಸಿದೆ, ಇಲ್ಲಿ ನೋಡಿದ್ರೆ ಅವ್ರು ಏನೋ ರೆಸ್ಪಾಂಡ್ ಮಾಡಿ. ಆಗ ನನ್ಗನ್ಸಿದ್ದು, ನಮ್ ಸ್ಟೂಡೆಂಟ್ಸೇ ನಂಗಿದ್ದಾರೆ, ಸೆಕೆಂಡ್ PUC ನಮ್ಮಲ್ಲೇ ಓದ್ತಾರೆ, ನಾನೇ ಯಾಕೆ ಅವ್ರನ್ನ ಕಳಿಸ್ಬಾರ್ದು? 2 ವರ್ಷ ಅವರ ರೆಸ್ಪಾನ್ಸಿಬಿಲಿಟಿ ನಾನು ತಗೊಂಡಿದ್ದೀನಿ ಅಂದ್ರೆ, ಮುಂದಿನ 6 ವರ್ಷ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದ್ರಲ್ಲಿ ಏನ್ ತಪ್ಪಿದೆ? ಸೊ ಅವಾಗ್ಲೇ ಹುಟ್ಕೊಂಡಿದ್ದ ಸಂಸ್ಥೆ ಮೆಡಿಕಾಮ್, ಅಬ್ರಾಡ್ MBBS ಕನ್ಸಲ್ಟೆನ್ಸಿ. ಸೊ ನಿಮಗೆ ಹೊರದೇಶಕ್ಕೆ ನೀವು ಹೋಗಿ ಲೈಕ್ ಏನು MBBS ಮಾಡ್ಬೇಕು ಅಂದ್ರೆ, ಫಸ್ಟ್ ಥಿಂಗ್ ನಿಮ್ಮ ಮಾರ್ಕ್ಸ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇರಬೇಕು. ಅಂದ್ರೆ 720ಕ್ಕೆ ಮಿನಿಮಮ್ ಅಂದ್ರೆ ಲೈಕ್ ಕಟ್ ಆಫ್ 130, 125, 130 ಮಿನಿಮಮ್ ಸ್ಕೋರ್ ಮಾಡ್ಲೇಬೇಕು. 130 ಮೇಲೆ ಬಂತು ಅಂದ್ರೆ ನೀವು ಯಾವುದೇ ದೇಶದಲ್ಲಿ MBBS ಮಾಡೋದಕ್ಕೆ ಎಲಿಜಿಬಲ್ ಆಗಿದ್ದೀರಾ ಅಂತ ಅರ್ಥ. ಈಗ ನಾನು ಪ್ರೊಸೆಸ್ಗೆ ಬರ್ತೀನಿ. ನಾನು ಅಲ್ಲಿ ಹೇಗ್ ಮಾಡೋದು, ಅದಾದ ಬಳಿಕ ಇರುವಂತ ಎಕ್ಸಾಮ್, ಅದನ್ನ ಕ್ಲಿಯರ್ ಮಾಡೋದ್ರ ಬಗ್ಗೆ. ಅದಕ್ಕೂ ಮುಂಚೆ ನೀವೇನ್ ಮಾಡ್ತೀರಿ ಅಂದ್ರೆ, ಸ್ಕ್ರಾಚ್ ಇಂದ ಪೂರ್ತಿ ನೀವೇ ಜವಾಬ್ದಾರಿ ಇಸ್ಕೊಳ್ತೀರಿ? ಸರ್ ಒಂದೇ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಸೆಕೆಂಡ್ PUC ಆದ್ಮೇಲೆ ಆ ಸ್ಟೂಡೆಂಟ್ ಹತ್ರ ಒಂದು ಬ್ಯಾಂಕ್ ಅಲ್ಲಿ ಅಕೌಂಟ್ ಅಂತೂ ಇದ್ದೇ ಇರುತ್ತೆ. ಅವನ ಹತ್ರ ಒಂದು ಪಾಸ್ಬುಕ್ ಇತ್ತು ಅಂದ್ರೆ ಸಾಕು.
ಪಾಸ್ಪೋರ್ಟ್ ಇಂದ ಹಿಡಿದು ಹ್ಮ್. ಅವನ್ನ ಕಳಿಸಿ ಹ್ಮ್. ಅಲ್ಲಿ ಏನೇ ಪ್ರತಿದಿನನೂ ಅವನಿಗೆ ಲೈಕ್ ಕಾಲ್ಸ್ ಅಲ್ಲಿ ಅಥವಾ ಲೈಕ್ ರೆಸ್ಪಾಂಡ್ ಮಾಡ್ತಾ ಹ್ಮ್. 6 ವರ್ಷ ಅವನು MBBS ಮುಗಿಸಿ ಇಲ್ಲಿ ಬಂದು FMG ಎಕ್ಸಾಮ್ ಕ್ಲಿಯರ್ ಮಾಡಿ ಅವನ ಜೊತೆ ಡಾಕ್ಟರ್ ಅನ್ನೋ ಹೆಸರು ಬರೋವರೆಗೂ ನಮ್ಮ ಮೆಡಿಕಾಮ್ ಸಂಸ್ಥೆ ಅವ್ರ ಜೊತೆಲಿ ಇರುತ್ತೆ. ಕಂಪ್ಲೀಟ್ ಅವ್ರ ಜೊತೆ ನಿಂತ್ಕೊಳ್ತೀವಿ. ಕಂಪ್ಲೀಟ್ ಪ್ರತಿಯೊಂದು ಪಾಸ್ಪೋರ್ಟ್ ಇಂದ ಹಿಡಿದು ಪಾಸ್ಪೋರ್ಟ್ ಕೂಡ ನಾವೇ ಮಾಡ್ಕೊಡ್ತೀವಿ. ಓಕೆ. ಓಕೆ, ಈಗ ಫಾರಿನ್ ಅಲ್ಲಿ ಈಗ MBBS ಮಾಡೋದು ಸಂಬಂಧಪಟ್ಟ ಹಾಗೆ ಈಗ ಸದ್ಯಕ್ಕೆ ನಿಮ್ಮ ಸಂಸ್ಥೆಯ ಮೂಲಕ ಯಾವ್ಯಾವ ದೇಶದಲ್ಲಿ ಅವಕಾಶ ಇದೆ? ಒಂದು ಪ್ರಶ್ನೆ ನಂದು. ನಮ್ಮಲ್ಲಿ MBBS ಮಾಡೋದಕ್ಕೂ ಅಲ್ಲಿ MBBS ಮಾಡೋದಕ್ಕೂ ಏನಾದ್ರು ಬಹಳ ವ್ಯತ್ಯಾಸ ಇರುತ್ತಾ, ಹೇಗೆ ಅಂತ? ಅದು ಸರ್ ಸಿಂಪಲ್, ನಾನು ಅವಾಗಲೇ ಹೇಳಿದೆ ಡಿಫ್ರೆನ್ಸ್ ಅಂತ ಬಂತು ಅಂದ್ರೆ ಇಲ್ಲಿ ನಮ್ಮಲ್ಲಿ ನೀವು MBBS ಮಾಡ್ಬೇಕು ಅಂದ್ರೆ 3 ತರ ಇದೆ. ಒಂದು ಮೋರ್ ದೆನ್ ಮಾರ್ಕ್ಸ್ ಇರಬೇಕು, ಇಲ್ಲ ಅಪ್ಪ ಅಮ್ಮನ ಹತ್ರ ದುಡ್ಡು ಇರ್ಬೇಕು. ಹೌದು. ಎರಡೂ ಇಲ್ಲ ಅಂದಾಗ ಕಮ್ಮಿ ಬಜೆಟ್ ಅಲ್ಲಿ MBBS ಮಾಡ್ಬೇಕು ಅಂದ್ರೆ ಹೊರದೇಶ ಅಬ್ರೋಡ್ ಹೋಗೋದು ಲೈಕ್ ಒಳ್ಳೆ ಒಂದು ಲೈಕ್ ಕಾನ್ಸೆಪ್ಟ್ ಅಥವಾ ಒಳ್ಳೆ ಒಂದು ಐಡಿಯಾ. ಓಕೆ. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಡಿಫರೆನ್ಸ್ ಅಂತ ಬಂದಾಗ ಇಲ್ಲಿ ನಮ್ಮಲ್ಲಿ 5.5 ವರ್ಷ MBBS ಆಗುತ್ತೆ, ಅಲ್ಲಿ 6 ವರ್ಷ ಇರುತ್ತೆ. 6 ವರ್ಷ 6 ಮಂತ್ಸ್ ಎಕ್ಸ್ಟ್ರಾ ಇರುತ್ತೆ. ಓಕೆ. ಥರ್ಡ್ ಥಿಂಗ್, ಅಲ್ಲಿಂದ ನೀವು ಮುಗಿಸ್ಕೊಂಡ್ ಬಂದು ಇಲ್ಲಿ ಬಂದ ಮೇಲೆ FMG ಅಂತ ಒಂದು ಎಕ್ಸಾಮ್ ಬರೀಬೇಕಾಗುತ್ತೆ. ಇವಾಗ NMC ಗೈಡ್ಲೈನ್ಸ್ ಪ್ರಕಾರ 2027ರಿಂದ ಇಲ್ಲಿ MBBS ಮಾಡಿದ್ರು ನೆಕ್ಸ್ಟ್ ಎಕ್ಸಾಮ್ ಮ್ಯಾಂಡೇಟರಿ ಅಂತ ಹೇಳಿದ್ದಾರೆ. ಬಟ್ ಒಫಿಷಿಯಲಿ ಎಲ್ಲೂ ಅನೌನ್ಸ್ ಆಗಿಲ್ಲ, ಬಟ್ ಹೇಳಿದ್ದಾರೆ, ಊಹಾಪೋಹಗಳಿಗೆ ಇದೆ, ಬಟ್ ಇನ್ನು ಗೊತ್ತಿಲ್ಲ. ಬಟ್ ಇಲ್ಲಿ MBBS ಮಾಡಿದ್ರೆ ಸದ್ಯದ ಮಟ್ಟಿಗೆ ನೀವು ಯಾವುದೇ ಎಕ್ಸಾಮ್ ಬರೆಯಂಗಿಲ್ಲ. ಅಫ್ಕೋರ್ಸ್ ಎಕ್ಸಿಟ್ ಬರದೇ ಬರೀತಾರೆ. ಅಲ್ಲಿಂದ ನೀವು ಇಲ್ಲಿ ಬರ್ತೀನಿ ಅಂದ್ರೆ ಇಲ್ಲಿ 6 ವರ್ಷ ಮುಗಿಸಿ ನೀವು ಇಂಡಿಯಾದಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ FMG ಎಕ್ಸಾಮ್ ನ ಕ್ಲಿಯರ್ ಮಾಡಬೇಕು. 300 ಮಾರ್ಕ್ಸ್ ಇರುತ್ತೆ, ಮೋರ್ ದೆನ್ 150 ಅಥವಾ 200 ಮಾರ್ಕ್ಸ್ ಸ್ಕೋರ್ ಮಾಡಲೇಬೇಕು. ಓಕೆ. ಥರ್ಡ್ ಡಿಫ್ರೆನ್ಸಿಯೇಷನ್ ಅಂತ ಬಂದಾಗ ಬ್ಯಾಚ್ ಸೈಜ್. ನಮ್ಮಲ್ಲಿ MBBS ಅಂತ ಬಂದ್ರೆ ನೀವು ಒಂದು ಕ್ಲಾಸ್ ಅಲ್ಲಿ 60, 70, 80, 100 ಜನವರೆಗೂ ಇರ್ತಾರೆ. ಬಟ್ ಅಲ್ಲಿ 15ರಿಂದ 20 ಜನ ಮಾತ್ರ ಒಂದು ಕ್ಲಾಸ್ ಅಲ್ಲಿ ಇರ್ತಾರೆ. ಕೇವಲ 15-20 ಜನಕ್ಕೆ ಒಂದು ಫ್ಯಾಕಲ್ಟಿ ಅವರಿಗೆ ಗೈಡ್ ಮಾಡ್ತಾ ಹೋಗ್ತಾರೆ. ಫೋರ್ತ್ ಅಂತ ಬಂದಾಗ ನಿಮಗೆ ಲೈಕ್ ಲ್ಯಾಬ್ ಆಗಿರ್ಬೋದು, ಲ್ಯಾಬೊರೇಟರೀಸ್ ಆಗಿರ್ಬೋದು, ಟೆಕ್ನಿಕಲಿ ತುಂಬಾನೇ ಮುಂದೆ ಹೊರದಿದೆ. ಈಗ ಜಾರ್ಜಿಯಾ ಅಂತ ತಗೊಂಡ್ಬಿಟ್ರೆ ಜಾರ್ಜಿಯಾದಲ್ಲಿ SCU ಅಂತ ಒಂದು ಯೂನಿವರ್ಸಿಟಿ, ಟಾಪ್ ಮೋಸ್ಟ್ ಯೂನಿವರ್ಸಿಟಿ, ದಿ ಬೆಸ್ಟ್ ಯೂನಿವರ್ಸಿಟಿ. ನಮ್ಮ ಭಾರತದವರು ಎಷ್ಟ್ರ ಮಟ್ಟಿಗೆ ಅಲ್ಲಿ SCU ಇದಾರೆ ಅಂದ್ರೆ ನಿಮಗೆ ಒನ್ ಆಫ್ ದ ಲಾಂಗೆಸ್ಟ್ ಪ್ರೊಸೀಜರ್ ಕೂಡ. ಜಾರ್ಜಿಯಾಗ ಹೋಗ್ಬೇಕಂದ್ರೆ ನೀವು ಆಲ್ಮೋಸ್ಟ್ ಒಂದು ಡಿಸೆಂಬರ್ ಜಾನ್ವರೆಗೂ ಹೋಗ್ಬಿಡುತ್ತೆ, ಅಷ್ಟು ಪ್ರೊಸೀಜರ್ ಇದೆ. ಜೊತೆಗೆ ಸಾಕಷ್ಟು ನಮ್ಮ ಭಾರತದವರು ಅಲ್ಲಿದ್ದಾರೆ. ಯಾಕಂದ್ರೆ SCU ಯೂನಿವರ್ಸಿಟಿ ನಿಮ್ಗೆ ಕೋಚಿಂಗ್ ಆಗಿರ್ಬೋದು, ಜೊತೆಗೆ ಆ ಲ್ಯಾಬ್ ಆಗಿರ್ಬೋದು, ಕೆಡಾವರ್ಸ್ ಆಗಿರ್ಬೋದು, ರಿಯಲ್ ಡೆಡ್ ಬಾಡೀಸ್ ಜೊತೆ ಡೀಲ್ ಮಾಡೋದು ಆಗಿರ್ಬೋದು, ಪ್ರತಿಯೊಂದು ನೆಕ್ಸ್ಟ್ ಲೆವೆಲ್ ಇದೆ. ಟೆಕ್ನಿಕಲಿ ನಿಮ್ಗೆ ಲೈಕ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸಾಕಷ್ಟು ಹೊಸ ರೀತಿಯ ಅನ್ವೇಷಣೆಗಳು ನಿಮ್ ಜಾರ್ಜಿಯಾದಲ್ಲಿ ಸಿಗ್ತಾ ಹೋಗುತ್ತೆ. ಸೊ ತುಂಬಾ ಜನ ಜಾರ್ಜಿಯಾನ ಆಯ್ಕೆ ಮಾಡ್ಕೊಂತಾರೆ. ಇಲ್ಲ ಸರ್ ನನಗೆ ಬಜೆಟೆಡ್ ಅಲ್ಲಿ MBBS ಮಾಡಬೇಕು, ಸೇಫ್ ಆಗಿರ್ಬೇಕು, ಒಳ್ಳೆ ಎಜುಕೇಶನ್ ಬೇಕು ಅಂದ್ರೆ ರಷ್ಯಾ ಇಸ್ ದ ಬೆಸ್ಟ್ ಆಪ್ಷನ್. ಓಕೆನಾ? ನೆಕ್ಸ್ಟ್, ನೀವು ರಷ್ಯಾಗೆ ಲೈಕ್ ಹೋಗ್ತೀರಾ ಅಥವಾ ಜಾರ್ಜಿಯಾಗ ಹೋಗ್ತೀರಾ ನಿಮಗ್ ಬಿಟ್ಟಿದ್ದು. ಬಟ್ ಎಲ್ಲೇ ಹೋಗೋ ಮುಂಚೆ ನೀವು ನೋಡ್ಬೇಕಾಗಿರೋಂಥದ್ದು NMC ಗೈಡ್ಲೈನ್ಸ್ ಅಲ್ಲಿ ಆ ಕಾಲೇಜ್ ಬರುತ್ತಾ. ನೀವು ಯೂನಿವರ್ಸಿಟೀಸ್ ನ ನೋಡುವಾಗ ಫಸ್ಟ್ ಥಿಂಗ್ ನೋಡ್ಬೇಕಾಗಿರೋದು NMC ಗೈಡ್ಲೈನ್ಸ್ ಅಲ್ಲಿ ಅದು ಬರುತ್ತಾ, ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್, WHO ರೆಕಗ್ನೈಸ್ಡ್. NMC ಗೈಡ್ಲೈನ್ಸ್ ನಮ್ಮ ಲೈಕ್ ಸಿಲೆಬಸ್ ನೇ ಅವರು ಲೈಕ್ ಓದಿಸ್ತಾರ. ಜೊತೆಗೆ ಲೈಕ್ ಮೀಡಿಯಂ ಆಫ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಲ್ಲಿ ಇದೆಯಾ, ಯಾವ ಭಾಷೆಯಲ್ಲಿ ಇದೆ, ಇದೆಲ್ಲವನ್ನು ನೋಡ್ಬೇಕಾಗುತ್ತೆ. ಓಕೆ. ಈಗ ಓಕೆ, ನಾ ಒಂದು ಉದಾಹರಣೆ ಕೊಡ್ತೀನಿ. ಈಗ ನಾನು ಅಂತ ಇಟ್ಕೊಳ್ಳಿ, ನನಗೆ MBBS ಮಾಡ್ಬೇಕು ಅಂತ ಹೇಳಿ ರಷ್ಯಾಗೆ ಹೊರಟು ನಿಂತೆ. ಈಗ ಮುಂದೆ ಹೇಗೆ ಅಂದ್ರೆ ಅಲ್ಲಿ ಹಾಸ್ಟೆಲ್ಲೋ ಅಥವಾ ಉಳ್ಕೊಳಕ್ ವ್ಯವಸ್ಥೆನೋ ಅಥವಾ ಊಟನೋ ಅಥವಾ ಏನು, ಆ ವ್ಯವಸ್ಥೆಗಳಲ್ಲಿ ಹೇಗೆ ಅಲ್ಲಿ? ಸರ್ ಫಸ್ಟ್ ಥಿಂಗ್ ನಾನು ಹೇಳ್ಬೇಕಂದ್ರೆ ಫ್ಯಾಕ್ಟ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇವತ್ತು MBBS ಅಬ್ರಾಡ್ ಅನ್ನೋದು ಒಂದು ಹೆಂಗಾಗಿದೆ ಅಂದ್ರೆ ದೊಡ್ಡ ಮಟ್ಟದ ಬಿಸ್ನೆಸ್. ಇದರಲ್ಲಿ ಕೆಲವೊಂದು ಏಜೆನ್ಸಿಯಿಂದ ಸ್ಕ್ಯಾಮ್ ಕೂಡ ಆಗುತ್ತೆ, ಎಲ್ಲವೂ ಆಗುತ್ತೆ. ಅದು ಅಫ್ಕೋರ್ಸ್ ಇವತ್ತು ಎಷ್ಟ್ರ ಮಟ್ಟಿಗೆ ಇದು ದೊಡ್ಡ ಮಟ್ಟದ ದಂಧೆ ಆಗಿದೆ. ನಾನು ಅದನ್ನ ಚೂರ್ ಜಾಸ್ತಿ ಹೇಳ್ತೀನಿ, ಅಂದ್ರೆ ಜನಕ್ಕೆ ಅವೇರ್ನೆಸ್ ಬರ್ಲಿ ಅಂತ ಹೇಳಿ ನಾನು ಹೇಳ್ತೀನಿ ಹೇಳ್ತಾ ಹೋಗ್ತೀನಿ. ಸ್ಕ್ಯಾಮ್ ಅಂದ್ರೆ ಹೆಂಗೆ? ಸೊ ಹೆಂಗೆ ಸಿಂಪಲ್ ಆಗಿ ಹೇಳ್ತೀನಿ. ಈಗ ನಮ್ ಕಡೆಯಿಂದ ನಾನು ಸ್ಟೂಡೆಂಟ್ಸ್ ನ ಕಳಿಸಿರ್ತೀನಿ. ನೆಕ್ಸ್ಟ್ ಇಯರ್ ಅವರೇ ಡೈರೆಕ್ಟ್ ಆಗಿ ಲೈಕ್ ಮಕ್ಕಳನ್ನ ಅಥವಾ ಆ ಸ್ಟೂಡೆಂಟ್ ನ ಅವ್ರ ಫ್ರೆಂಡ್ಸ್ ನ ಅವರೇ ಕರ್ಸ್ಕೊಂತ ಹೋಗ್ತಾರೆ. ಫಸ್ಟ್ ಥಿಂಗ್. ಜೊತೆಗೆ ಏನಾಗುತ್ತೆ ಅಂದ್ರೆ ಇವತ್ತು ಸ್ಕ್ಯಾಮ್ ಅಂದ್ರೆ ಹೆಂಗೆ ಅಂದ್ರೆ ನಿಮ್ಮ ಯೂನಿವರ್ಸಿಟಿ ಅಥವಾ ಕಾಲೇಜ್ ಫೀಸ್ ನ ಬಿಟ್ಟು ಎಕ್ಸ್ಟ್ರಾ ಫೀಸ್ ನ ಕೂಡ ಅವರು ಚಾರ್ಜ್ ಮಾಡ್ತಾ ಹೋಗ್ತಾರೆ. ಸೆಕೆಂಡ್ ಥಿಂಗ್. ಥರ್ಡ್ ಥಿಂಗ್, ನಿಮ್ಗೆ ಹೇಳ್ತಾರೆ ತುಂಬಾ ಕನ್ಸಲ್ಟೆನ್ಸಿ ಅವ್ರು, ನಾನು ಬರೋ ಮುಂಚೆನೂ ಒಂದ್ 2-3 ಕನ್ಸಲ್ಟೆನ್ಸಿ ವಿಡಿಯೋಸ್ ನೋಡ್ತಿದ್ದೆ. 25 ಲಕ್ಷ 20 ಲಕ್ಷದಲ್ಲಿ MBBS ಮಾಡ್ಬೋದು ಅಂತ ಹೇಳ್ತಾರೆ. ಸರ್ ದೇವ್ರನೇ ಸಾಧ್ಯ ಇಲ್ಲ. ಬೇಕಾದ್ರೆ ಅಲ್ಲಿ ಓದ್ತಿರೋ ಮಕ್ಕಳನ್ನೇ ಕೇಳಿ 20-25 ಲಕ್ಷದಲ್ಲಿ ನೀವು MBBS ರಷ್ಯಲ್ಲಿ ಮಾಡಕ್ ಚಾನ್ಸೇ ಇಲ್ಲ. ರೀಸನ್ ಸಿಂಪಲ್ ಆಗಿ ಹೇಳ್ತೀನಿ, ನನ್ನ ಜನರಿಗೆ ಗೊತ್ತಾಗ್ಲಿ ಅಂತ ಹೇಳ್ತಿರೋದು. ನೀವು ರಷ್ಯಾದಲ್ಲಿ ಯಾವುದೇ ಕಾಲೇಜ್ಗೆ ಹೋದಾಗ ಫೀಸ್ ನ ಕಟ್ಟೋದು ಒಂದು ಡಾಲರ್ಸ್ ಅಲ್ಲಿ ಕಟ್ತೀರಾ, ಇನ್ನೊಂದು ರೂಬಲ್ಸ್ ಅಲ್ಲಿ ಕಟ್ತೀರಾ. ರುಪೀಸ್ ಅಲ್ಲಿ ಯಾರು ಕಟ್ಟಲ್ಲ. ರುಪೀಸ್ ನಮ್ ಇಂಡಿಯಾದಲ್ಲಿ ಮಾತ್ರ. ರಷ್ಯಾಗ ಹೋಗ್ತಿದೀನಿ ಅಂದ್ರೆ ಒಂದು ರೂಬಲ್ಸ್ ಅಲ್ಲಿ ಕಟ್ತೀರಾ, ಇನ್ನೊಂದು ಡಾಲರ್ಸ್ ಅಲ್ಲಿ ಕಟ್ತೀರಾ. ಇವತ್ತು ಫಾರ್ ಎಕ್ಸಾಂಪಲ್ ಒಂದು ಏಜೆನ್ಸಿಗೆ ನೀವು ಹೋಗ್ತೀರಾ ಅನ್ಕೊಳ್ಳಿ, ಅಲ್ಲಿ ಹೇಳ್ತಾರೆ ಸರ್ 20 ಲಕ್ಷ 25 ಲಕ್ಷ ಯಾವ್ದೋ ಒಂದು ಯೂನಿವರ್ಸಿಟಿ, 25 ಲಕ್ಷದಲ್ಲಿ ನಿಮ್ಗೆ ಇಷ್ಟಿಷ್ಟು ಫೀಸ್ ಇದೆ, ಹಾಸ್ಟೆಲ್ ಫೀಸು, ಊಟದ ಚಾರ್ಜ್ ಅಂತ ಹೇಳ್ತಾರೆ. ಪೇರೆಂಟ್ಸ್ ಎಲ್ಲ ರೆಡಿ ಆಗ್ತಾರೆ, ಎಲ್ಲ ಫೀಸ್ ಕಟ್ಟಕ್ ಹೋಗ್ತಾರೆ.
ಸರ್ ಬಟ್ ಅವರು ಕ್ಯಾಲ್ಕುಲೇಟ್ ಮಾಡೋದು ರೂಬಲ್ ರೇಟ್ ನ 1.1 ಕ್ಯಾಲ್ಕುಲೇಟ್ ಮಾಡ್ತಾರೆ, ಅಂದ್ರೆ ₹1 ಕ್ಯಾಲ್ಕುಲೇಟ್ ಮಾಡ್ತಾರೆ. ಬಟ್ ಈಗ ಜಸ್ಟ್ ನಾನು ಈಗ ಸರ್ಚ್ ಮಾಡಿದ ಪ್ರಕಾರ ಗೂಗಲ್ ಅಲ್ಲಿ ನೋಡಿದಾಗ 1.28 to 1.3 ಇದೆ ಸರ್ ರೂಬಲ್ ರೇಟ್. ಅಂದ್ರೆ ನಿಮ್ಗೆ ಏನ್ ಹೇಳಿರ್ತಾರೆ ಫೀಸು ಇಂಟು 1.3 ಮಾಡಿ 7 ರಿಂದ 8 ಲಕ್ಷ ಜಾಸ್ತಿ ಆಗುತ್ತೆ ಫಸ್ಟ್ ಥಿಂಗ್. ಜೊತೆಗೆ ನೀವು ಕೆಲವೊಂದು ಯೂನಿವರ್ಸಿಟಿ ಡಾಲರ್ಸ್ ಅಲ್ಲಿ ಕಟ್ತೀರಾ ಅಂತ ಹೇಳಿದ್ರಿ, ಡಾಲರ್ಸ್ ರೇಟ್ ನಿಮ್ಗೆ ಗೊತ್ತು 89ರಿಂದ ಇವಾಗ 95ವರೆಗೂ ಬಂದು ನಿಂತಿದೆ. ಸೊ ನಿಮ್ಗೆ 25-30 ಲಕ್ಷದಲ್ಲಿ MBBS ಅಥವಾ 20-25 ಲಕ್ಷದಲ್ಲಿ MBBS ಮಾಡ್ಬೋದು ಅಂದ್ರೆ ಇವತ್ತಿನ ಡಾಲರ್ಸ್ ರೇಟ್ ಅವ್ರು ಕ್ಯಾಲ್ಕುಲೇಟ್ ಮಾಡಿರ್ತಾರೆ, ಇಂಟು ₹95 ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೆಕೆಂಡ್ ಇಯರ್ಗೆ ನಿಮ್ಗೆ ಡಾಲರ್ಸ್ ರೇಟ್ 98 ಆಯ್ತು, ಫೀಸ್ ಏನಾಗುತ್ತೆ? ಜಾಸ್ತಿ ಆಗೇ ಆಗುತ್ತೆ. ಇಲ್ಲ ₹100 ದಾಟ್ಬಿಡ್ತು ಡಾಲರ್ಸ್ ರೇಟ್, ಫೀಸ್ ಏನಾಗುತ್ತೆ? ಜಾಸ್ತಿ ಆಗೇ ಆಗುತ್ತೆ. ನೀವು ಕನ್ಸಲ್ಟೆನ್ಸಿಲ್ ಕೇಳಕ್ಕಾಗಲ್ಲ ಸರ್ ನೀವು 25 ಅಂದ್ರೆ ಇಲ್ಲಿ ನೋಡ್ರಿ 30 ಲಕ್ಷ ಮೇಲೆ ಹೋಗ್ತಿದೆ. ಅವ್ರು ಸಿಂಪಲ್ ಉತ್ತರ, ಡಾಲರ್ಸ್ ರೇಟ್ ಜಾಸ್ತಿ ಆಗಿದೆ, ನೀವು ಜಾಸ್ತಿ ಕಟ್ಟಬೇಕು. ಬಟ್ ಯಾವುದೇ ಕನ್ಸಲ್ಟೆನ್ಸಿ ಅವರು ಅಡ್ಮಿಷನ್ ಟೈಮಲ್ಲಿ ಇದನ್ನ ಹೇಳಲ್ಲ. ಸೊ ಪೇರೆಂಟ್ಸ್ ನಾನು ಹೇಳೋದು, ಇಲ್ಲಿ ಪೇರೆಂಟ್ಸ್ ಗಳು ಎಜುಕೇಟ್ ಆಗ್ಬೇಕು. ಅಂದ್ರೆ ಪ್ರತಿಯೊಂದು ಪ್ರಶ್ನೆ ಮಾಡ್ಬೇಕು. ಯಾರೋ ಒಂದು ಹೇಳಿದ್ರು ನಾನು ಕಳಿಸ್ತೀನಿ ಸರ್, ಇವತ್ತು ನೀವು ನಂಬಲ್ಲ, ಬಸ್ ಸ್ಟ್ಯಾಂಡ್ ಅಲ್ಲಿ ಇವತ್ತು ಬಿಸ್ನೆಸ್ ಮಾಡ್ತಾರೆ. ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ನಾನು ಅಬ್ರಾಡ್ MBBS ಕಳಿಸ್ತೀನಿ ಅಂತಾನೂ ಕಳಿಸ್ತಾರೆ. ಯಾವ್ದೋ ಒಂದ್ ಚಿಕ್ಕ ಆಫೀಸ್ ಮಾಡ್ಕೊಂಡು ಅದ್ರ ಮುಖಾಂತನೂ MBBS ಕಳಿಸ್ತಾರೆ. ಸರ್ MBBS ಎಲ್ಲರೂ ಕಳಿಸ್ತಾರೆ, ಮನ್ಸ್ ಮಾಡಿದ್ರೆ ನೀವು ನಾಳೆ ಒಂದ್ 2-3 ಜನ ಕಳಿಸ್ಬೋದು. ಕಳಿಸೋದಲ್ಲ ಸರ್ ಮ್ಯಾಟ್ರು, 6 ವರ್ಷ ನೀವು ಅವ್ರ ಜೊತೆಲಿ ಇರ್ಬೇಕು. ಅರ್ಥ ಆಗ್ತಿದ್ಯಾ? ಇವತ್ತು ನನ್ ಕಡೆಯಿಂದ ಹೋಗ್ತಾರೆ, ಹೋಗೋದ್ಮೇಲೆ ಸ್ಟಾರ್ಟಿಂಗ್ 1 ವಾರ ಎಲ್ಲ ಚೆನ್ನಾಗಿರುತ್ತೆ, 2 ವಾರ 3ನೇ ವಾರ ಫೋನ್ ಬರುತ್ತೆ, ಸಂಜಯ್ ಸರ್ ಇವತ್ತಿನ ಊಟ ಬಂದಿಲ್ಲ ಸರ್, ಮಧ್ಯಾಹ್ನ ಊಟ ಕೊಟ್ಟಿಲ್ಲ, ನೈಟ್ ಊಟ ಕೊಟ್ಟಿಲ್ಲ ಸರ್. ಆ ಟೈಮಲ್ಲಿ ನಿಮಗೆ ಫೋನ್ ಮಾಡ್ತಾರೆ, ನೀವು ರೆಸ್ಪಾಂಡ್ ಮಾಡ್ಬೇಕು. ಯಾಕಂದ್ರೆ ಪೇರೆಂಟ್ಸ್ ಗಳಿಗೆ ಏನ್ ಗೊತ್ತಿರುತ್ತೆ? ಪೇರೆಂಟ್ಸ್ ಗಳಿಗೆ ರಷ್ಯಾ ಕ್ಯಾಪಿಟಲ್ ಸಿಟಿ ಎಲ್ಲಿ, ಏನು, ಅಲ್ಲಿಂದ ಎಷ್ಟು ದೂರ ಅನ್ನೋದು ಏನೋ ಕಾನ್ಸೆಪ್ಟ್ ಇರಲ್ಲ. ನಿಮ್ಮನ್ನ ನಂಬಿರ್ತಾರೆ, ಸಂಜಯ್ ರಾಯ್ಕರ್ನ ನಂಬಿ ಅವ್ರು ಕಳಿಸಿರ್ತಾರೆ. ಸೊ ನಾನ್ ಅದಕ್ಕೆ ಜವಾಬ್ದಾರನಾಗಿರ್ತೀನಿ. ಸೊ ಪೇರೆಂಟ್ಸ್ ಗಳಿಗೆ ನಾನು ಹೇಳೋದು, ನನ್ನ ಮುಖಾಂತರನೇ ಕಳಿಸಿ ಅಬ್ರಾಡ್ಗೆ ನಾವ್ ಯಾರಿಗೂ ಹೇಳಲ್ಲ ಸರ್. ಯಾಕಂದ್ರೆ ಅವ್ರದೊಂದು ಕನ್ಸು, ನನ್ನ ಮಗ ಅಥವಾ ಮಗಳು ಡಾಕ್ಟರ್ ಆಗ್ಬೇಕು ಅನ್ನೋದು ಸಾಕಷ್ಟು ಪೇರೆಂಟ್ಸ್ ಗಳ ಕನ್ಸು. ಸೊ ನನ್ಸಾಗ್ಲಿ, ನಾನು ಅದನ್ನೇ ಖುಷಿಯಾಗಿ ಹೇಳೋದು, ನನ್ನ ಮುಖಾಂತರನೇ ಕಳಿಸಿ ಅಂತ ಯಾರಿಗೂ ಹೇಳಲ್ಲ. ಕರ್ನಾಟಕದಲ್ಲಿ ಯಾರ ಮುಖಾಂತರ ಆದ್ರೂ ಕಳಿಸಿ, ಬಟ್ ನೀವ್ ಎಜುಕೇಟ್ ಆಗಿ ಪ್ರಶ್ನೆಗಳನ್ನ ಮಾಡಿ. ಉಪೇಂದ್ರ ಸರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಅವ್ರ ಇಂಟರ್ವ್ಯೂಸ್ ಅಲ್ಲಿ, ಕ್ವಶನಿಂಗ್ ನಾವು ಬೆಳೆಸ್ಕೋಬೇಕು, ಪ್ರಶ್ನೆ ಮಾಡೋದನ್ನ ಬೆಳೆಸ್ಕೋಬೇಕು. ಅವ್ರು ಏನೋ ಹೇಳಿದ್ರು ಬ್ಲೈಂಡ್ ಆಗಿ ನಂಬೋದಲ್ಲ, ಪ್ರಶ್ನೆ ಮಾಡ್ಬೇಕು. ಸರ್ ಇವತ್ತು ರೂಬಲ್ ರೇಟ್ ನೋಡಿ, ಇವತ್ತು ಇಷ್ಟಿದೆ, ನಾಳೆ ಜಾಸ್ತಿ ಆಯ್ತು, ಫೀಸ್ ಜಾಸ್ತಿ ಆಗುತ್ತಾ? ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ತುಂಬಾ ಜನಕ್ಕೆ ಗೊತ್ತೇ ಇಲ್ಲ, ರಷ್ಯಾದಲ್ಲಿ ನಿಮಗೆ 2 ಹೊತ್ತು ಊಟ. ನಾವಿಲ್ಲಿ ತಿನ್ನೋದು ಎಷ್ಟೊತ್ತು? 3 ಹೊತ್ತು. ರಷ್ಯಾದಲ್ಲಿ ಯಾಕೆ 2 ಹೊತ್ತು ಅಂದ್ರೆ ನಿಮಗೆ ಹಾಸ್ಟೆಲ್ ಟೈಮಿಂಗ್ಸ್ಗೂ ಕಾಲೇಜ್ ಟೈಮಿಂಗ್ಸ್ಗೂ ತುಂಬಾನೇ ಲೈಕ್ ಮಿಸ್ ಮ್ಯಾಚ್ ಆಗ್ತಾ ಇರುತ್ತೆ. ಸೊ 2 ಹೊತ್ತು ಅಷ್ಟೇ ನಿಮ್ಗೆ ಊಟ ಸಿಗೋಂಥದ್ದು. ಇದನ್ನ ಯಾರು ಹೇಳೋದೇ ಇಲ್ಲ. ಜೊತೆಗೆ ಕಾಲೇಜಿಂದ ಹಾಸ್ಟೆಲ್ಗಳು ಆಲ್ಮೋಸ್ಟ್ ಏನು ಟ್ರಾವೆಲಿಂಗ್ ನಿಮ್ಗೆ ಆಲ್ಮೋಸ್ಟ್ ಟೈಮ್ ಹಿಡಿಯುತ್ತೆ. ಕಾಲೇಜಿಂದ ಹಾಸ್ಟೆಲ್ಗೆ ಹೋಗ್ಬೇಕಂದ್ರೆ ಕೆಲವೊಂದು ಯೂನಿವರ್ಸಿಟೀಸ್ ಅಲ್ಲಿ ನೀವು ಕ್ಯಾಬ್, ಬಸ್ ಫೆಸಿಲಿಟಿ ತಗೋಬೇಕು, ಅಲ್ಲಿನ ಎಕ್ಸ್ಟ್ರಾ ಚಾರ್ಜ್ ಬರುತ್ತೆ. ಇದು ಯಾವ ಯೂನಿವರ್ಸಿಟಿ ಅವ್ರು ಹೇಳಲ್ಲ. ಸರ್ ಕಳಿಸ್ಬಿಡೋದು ದೊಡ್ಡ ವಿಷಯ ಅಲ್ಲ, ಹೇಳದ್ನಲ್ಲ, ನೀವು ನಾಳೆ ಕಳಿಸ್ಬೋದು. ಅಲ್ಲಿ ಕಳಿಸಿದ್ಮೇಲೆ ಏನೋ ಒಂದು ಪ್ರಾಬ್ಲಮ್ ಬಂದಾಗ ನಿಮಗೆ ಫೋನ್ ಮಾಡ್ತಾರೆ, ನೀವು ಫೋನ್ ರೆಸ್ಪಾಂಡ್ ಮಾಡಿಲ್ಲ ಅಂದಾಗ ತಬ್ಬಿಬಾಗ್ ಹೋಗ್ತಾರೆ ಸರ್. ಆ ಮಗು ಏನ್ ಮಾಡುತ್ತೆ? ಆ ಮಗುಗೆ ಏನು, ಆ ಪೇರೆಂಟ್ಸ್ಗೆ ಏನು ಗೊತ್ತಿರಲ್ಲ, ಮುಗ್ಧ ಮನ್ಸು ಪೇರೆಂಟ್ಸ್. ಉತ್ತರ ಕರ್ನಾಟಕದವ್ರು ನಮ್ಮ ಹತ್ರ ಬರ್ತಾರೆ, ನೀವು ನಂಬಲ್ಲ, ನಮಗೆ ಅಡ್ಮಿಷನ್ಸ್ ತುಂಬಾ ಇರೋದೇ ಉತ್ತರ ಕರ್ನಾಟಕ, ಜಮಖಂಡಿ, ಲೈಕ್ ರಾಯಚೂರಿಂದ ಇದ್ದಾರೆ, ಗದಗು, ಹುಬ್ಳಿ, ಧಾರವಾಡ, ಮುಧೋಳಿಂದ ಇದ್ದಾರೆ, ಜೊತೆಗೆ ನಮ್ಮ ಬಳ್ಳಾರಿ, ಮೋಕ, ಸಂಡೂರಿಂದ ಎಲ್ಲ ಇದ್ದಾರೆ. ಆ ಪೇರೆಂಟ್ಸ್ ಗಳಿಗೆ ಏನೋ ಗೊತ್ತಿಲ್ಲ, ಅವ್ರು ನನ್ನನ್ನು ನಂಬಿದ್ದಾರೆ. ಅಲ್ಲಿ ಏನೇ ಒಂದು ಸ್ಟೂಡೆಂಟ್ಗೆ ಪ್ರಾಬ್ಲಮ್ ಆಯ್ತು ಅಂದಾಗ ನನಗೆ ಫೋನ್ ಮಾಡ್ತಾರೆ. ನಾನು ತೋರಿಸ್ತೀನಿ, ಅವಾಗಲೇ ವಾಟ್ಸಪ್ ಅಲ್ಲಿ ನಾನು ತೋರಿಸಿದೆ, ಗ್ರೂಪ್ ಇದೆ, ಸಿಫ್ತ್ಕಾರ್ ಯೂನಿವರ್ಸಿಟಿ, ಮ್ಯಾರಿ ಸ್ಟೇಟ್ ಯೂನಿವರ್ಸಿಟಿ ಗ್ರೂಪ್ ಮಾಡಿದೀವಿ. ಏನೇ ಪ್ರಾಬ್ಲಮ್ ಇದ್ರು ಅಲ್ಲಿ ಆಗ್ತಾರೆ. ಪ್ರತಿಯೊಂದಕ್ಕೂ ನೀವು ಸೊಲ್ಯೂಷನ್ ಕೊಡಬೇಕು. ನೀವು ಕಳಿಸ್ಬಿಟ್ಟೆ, ನನಗೇನೋ ಒಂದ್ ಸ್ವಲ್ಪ ಚಿಕ್ಕ ಒಂದು ಕಮಿಷನ್ ಬಂತು ಅಲ್ಲಿಂದ, ಖುಷಿ ಕಳಿಸ್ದೆ, ಕಳಿಸದ್ ಮೇಲಿರೋದು. ಕಳಿಸೋದು ಯಾರು ಬೇಕೋ ಕಳಿಸ್ತಾರೆ, ಹೇಳಿದ್ನಲ್ಲ, ಯಾರು ಬೇಕೋ ಕಳಿಸ್ಬೋದು. 6 ವರ್ಷ ನೀವು ಆ ಸ್ಟೂಡೆಂಟ್ ಜೊತೆ ಇದ್ದು ಏನೇ ಪ್ರಾಬ್ಲಮ್ ಬಂದ್ರು ನೋಡ್ಕೋಬೇಕು. ಜೊತೆಗೆ ಅವಳು ಇಲ್ಲಿಂದ ಬಂದ್ಮೇಲೆ ಆ ಹುಡುಗ ಅಥವಾ ಹುಡುಗಿ FMG ಕ್ಲಿಯರ್ ಮಾಡ್ಬೇಕು. ನಿಜ, ನೀವೇನೋ FMG ನೀವು ಬರೆಯಲ್ಲ, ಆ ಸ್ಟೂಡೆಂಟೇ ಬರೆಯೋದು, ಬಟ್ ಮೆಂಟಲಿ ನೀವು ಅವ್ರ ಜೊತೆ ಇರ್ಬೇಕಾಗತ್ತೆ. ಅರ್ಥ ಆಗ್ತಿದ್ಯಾ? ಸೊ ಇದು ಸ್ಕ್ಯಾಮ್ ಅಂದ್ರೆ ಹೇಳಿದ್ನಲ್ಲ, ಈ ತರದ್ದು ಸಾಕಷ್ಟು ಇರುತ್ತೆ. ನಾನು ಸ್ಟೂಡೆಂಟ್ಸ್ಗೆ ಅಥವಾ ಲೈಕ್ ಪೇರೆಂಟ್ಸ್ ಹೇಳೋದು, ದಯವಿಟ್ಟು ನೀವ್ ಎಜುಕೇಟ್ ಆಗಿ ಪ್ರಶ್ನೆಗಳನ್ನ ಮಾಡಿ. ಸರ್ ನಿಮ್ ಕಡೆಯಿಂದ ಯಾರು ಹೋಗಿದ್ದಾರೆ? ಸರ್ ನೀವು ಹೋಗೋ ಮುಂಚೆ ಯಾವ್ದೋ ಒಂದು ಕನ್ಸಲ್ಟೆನ್ಸಿಲಿ ಹೋಗ್ತಿದ್ದೀರಾ ಅಂದ್ರೆ ಅಲ್ಲಿ ಕೇಳಿ, ಸರ್ ನಿಮ್ ಕಡೆಯಿಂದ ಸ್ಟೂಡೆಂಟ್ಸ್ ಅಫ್ಕೋರ್ಸ್ ಹೋಗಿರ್ತಾರೆ ಅಲ್ಲ, ಆ ಪೇರೆಂಟ್ಸ್ ಗಳ ನಂಬರ್ ತಗೊಳ್ಳಿ. ಸಿಂಪಲ್ ಅಲ್ವಾ? ಕರೆಕ್ಟ್. ಇವಾಗ ನಿಮ್ಮ ಮಗಳನ್ನ ನೀವು ನನ್ನ ಕಡೆಯಿಂದ ಕಳಿಸ್ತಿದ್ದೀರಾ ಅಂದ್ರೆ ನಾಳೆ ಯಾರೋ ಒಬ್ಬ ಇನ್ನೊಬ್ಬ ಬಂದಾಗ ನಾನು ನಿಮ್ ನಂಬರ್ ಕೊಡ್ತೀನಿ, ಕೇಳಿ. ನಿಮ್ಮ ಹತ್ರ ಕೇಳ್ತಾರೆ, ಸರ್ ನೀವು ಸಂಜಯ್ ಸರ್ ಮುಖಾಂತರ ಕಳಿಸಿದ್ರಲ್ಲ, ಹೆಂಗಿದೆ ರೆಸ್ಪಾನ್ಸ್, ಏನೇ ಪ್ರಾಬ್ಲಮ್ ಇದ್ರು ಅವ್ರು ನಿಮಗೆ ರೆಸ್ಪಾಂಡ್ ಮಾಡ್ತಾರ? ಅಫ್ಕೋರ್ಸ್ ಉತ್ತರ ಅಲ್ಲಿ ಸಿಕ್ಬಿಡುತ್ತೆ ಸರ್. ಇದನ್ನ ನನ್ನ ಪೇರೆಂಟ್ಸ್ ಯಾವಾಗ್ಲೂ ಹೇಳ್ತೀನಿ, ನೀವು ಕ್ವಶನಿಂಗ್ ಮಾಡಿ, ಪ್ರತಿಯೊಂದು ಹಂತದಲ್ಲೂ ಕ್ವಶನಿಂಗ್ ಮಾಡಿ, ಬ್ಲೈಂಡ್ ಆಗಿ ಸೇರಿಸಬೇಡಿ. ಅರ್ಥ ಆಗ್ತಿದೆ ಸರ್? ಇಲ್ಲಿ ಒಂದ್ ಹೇಳ್ತೀನಿ ಕೇಳಿ, ನಿಮ್ಗೆ ಯಾವ್ದೇ ಯೂನಿವರ್ಸಿಟಿ ಆಗ್ಲಿ, ಯಾವ್ದೇ ಏಜೆನ್ಸಿ ಆಗ್ಲಿ, ಯಾರೇ ಆಗ್ಲಿ, ನಿಮಗೆ ಡಾಕ್ಟರ್ ಮಾಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಕ್ ಆಗದೇ ಇಲ್ಲ. ನೀವು ಇಂಡಿಯಾದಲ್ಲಿ MBBS ಮಾಡಿದ್ರು ಆ ಯೂನಿವರ್ಸಿಟಿ ಕಾಲೇಜ್ ಅವ್ರು ನಿಮಗೆ ಪ್ರಾಮಿಸ್ ಮಾಡಕ್ ಆಗಲ್ಲ. ನಿಮ್ಮ ಗುರಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಹೆಂಗ್ ಓದ್ತೀರಾ, ಹೆಂಗೆ ಸರ್ವೈವ್ ಆಗ್ತೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವುದೇ ಏಜೆನ್ಸಿ ಅವರು ಏನು ಕೂಡ ಮಾಡಕ್ ಆಗಲ್ಲ.
ಅರ್ಥ ಆಗ್ತಿದ್ಯಾ? ಮೆಂಟಲಿ ನೀವು ಫಿಕ್ಸ್ ಆಗಿ ಎಜುಕೇಟ್ ಆಗಿ, ಬಟ್ ನಾನು ಎಲ್ಲರನ್ನೂ ಕೇಳ್ಕೊಳ್ಳೋದು, ಕನ್ಸಲ್ಟೆನ್ಸಿವರೆಗೂ ಕೇಳ್ಕೊಳ್ಳೋದು, ಏನಿದೆ ಎಲ್ಲವನ್ನು ಅವ್ರಿಗೆ ಹೇಳಿ. ನೀವು ಮುಂಚೆನೆ ಸರ್ ಒಂದ್ 5 ಲಕ್ಷ ಜಾಸ್ತಿ ಆಗುತ್ತೆ ಅಂದಾಗ ಅವ್ರು ಮೆಂಟಲಿ ಪ್ರಿಪೇರ್ ಆಗ್ತಾರೆ. ಓಕೆ, 1 ಜಮೀನ್ ಮಾರೋ ಕಡೆ 2 ಜಮೀನ್ ಮಾರೋಣ ಅಂತ ಫಿಕ್ಸ್ ಆಗ್ತಾರೆ. ನೀವು 25 ಲಕ್ಷದಲ್ಲಿ ಮುಗ್ದೋಗುತ್ತೆ ಅಂದಾಗ ಅವ್ರು ಮೆಂಟಲಿ ಅಷ್ಟರಲ್ಲೇ ಬಜೆಟ್ ಹಾಕಿರ್ತಾರೆ. ಸರ್ ನಾವು ಮಿಡಿಲ್ ಕ್ಲಾಸ್ ಅವರು ಸರ್, 1 ರೂಪಾಯಿನೂ ನಾವು ಬಜೆಟ್ ಅಲ್ಲೇ ನಾವು ಜೀವನ ಸಾಗಿಸೋದು. 25 ಲಕ್ಷ ಅಂದಾಗ ನಾನು ಬಜೆಟ್ ಹಾಕಿರ್ತೀನಿ, ಬ್ಯಾಂಕಲ್ಲಿ ಇಷ್ಟು ಲೋನ್ ತಗೊಳೋಣ, ಇವನ ಹತ್ರ ಇಷ್ಟು ಸಾಲ ತಗೊಳೋಣ. ಆಲ್ ಆಫ್ ಅ ಸಡನ್ ನೀವು 40 ಲಕ್ಷ ಆಗೋಯ್ತು ಅಂದಾಗ ಎಲ್ಲಿಂದ ಕಟ್ಲಿ? 3 ವರ್ಷ ಆಗಿರುತ್ತೆ, ನಾನು ಕಟ್ಲೇಬೇಕಾಗತ್ತೆ, ವಿಧಿ ಇಲ್ಲ. ಸೊ ಇಂಥ ಪರಿಸ್ಥಿತಿಗೆ ನೀವು ಬರಬೇಡಿ. ನಾನು ಎಜುಕೇಟ್ ಮಾಡೋದು ದಯವಿಟ್ಟು. ಕ್ಲಾರಿಟಿ ಮತ್ತೆ ಕೇಳ್ತಾರೆ. ಈಗ ಜಾರ್ಜಿಯಾಗೋ ರಷ್ಯಾಗೋ ಹೋಗ್ತಾರಲ್ಲ, ಹೋದ್ಮೇಲೆ ಅಲ್ಲಿ ಹಾಸ್ಟೆಲ್ ಅಥವಾ ಅಲ್ಲಿ ಉಳ್ಕೊಳ್ಳೋಕೆಲ್ಲ ವ್ಯವಸ್ಥೆ ನಿಮ್ ಕಡೆಯಿಂದನೇ ಆಗುತ್ತೆ ಸರ್? ಪ್ರತಿಯೊಂದನ್ನು ಕೂಡ ಫೀಸ್ ಅಲ್ಲೇ ಹೇಳಿರ್ತೀವಿ. ಅವ್ರಿಗೊಂದು ಫೀಸ್ ಡಾಕೆಟ್ ಅಂತ ಕೊಟ್ಟಿರ್ತೀವಿ, ಫೀಸ್ ಲೈಕ್ ಒಂದು PDF ಫಾರ್ಮೆಟ್ ಅಲ್ಲಿ ತೋರಿಸಿರ್ತೀವಿ. ಪ್ರತಿಯೊಂದು ಅಲ್ಲಿರುತ್ತೆ. ಅವ್ರಿಗೆ ಹಾಸ್ಟೆಲ್ ಫೀಸ್ ಆಗಿರ್ಬೋದು, OTC ಫೀಸ್ ಅಂತ ಇರುತ್ತೆ, ಮೆಸ್, ಇಂಡಿಯನ್ ಮೆಸ್ ಸಪರೇಟ್ ಚಾರ್ಜ್ ಇರುತ್ತೆ, ವೆಲ್ ಫರ್ನಿಶ್ಡ್ ಹಾಸ್ಟೆಲ್ ಫೀಸ್ ಇರುತ್ತೆ. ಆಮೇಲೆ ನಮ್ಮ ಕನ್ಸಲ್ಟೇಷನ್ ಚಾರ್ಜ್ ಕೂಡ ನಾನು ಎಷ್ಟು ಚಾರ್ಜ್ ಮಾಡ್ತಿದ್ದೀನಿ, ಅವ್ರ ಹೆಸರಲ್ಲಿ ಮೆಡಿಕಲ್ ಇನ್ಶೂರೆನ್ಸ್, ವಿಸಾ, ಪ್ರತಿಯೊಂದು ಕೂಡ ಆ ಫೀಸ್ ಅಲ್ಲಿ ನಾನು ಆ ಡಾಕೆಟ್ ಅಲ್ಲಿ ತೋರಿಸಿರ್ತೀವಿ. ಆ ಫೀಸ್ ಅಲ್ಲಿ ಏನಿರುತ್ತೆ ಅಷ್ಟು ಮಾತ್ರ ಅವ್ರು ಕಟ್ಟಬೇಕಾಗುತ್ತೆ. ಜೊತೆಗೆ ಕಾಲೇಜ್ ಫೀಸ್ ಇದ್ರೆ ಡೈರೆಕ್ಟ್ ಆಗಿ ಕಾಲೇಜ್ ಅಕೌಂಟ್ಗೆ ಕಟ್ಟಿ ಅಂತ ಹೇಳ್ತೀವಿ, ಡೈರೆಕ್ಟ್ ಯೂನಿವರ್ಸಿಟಿಗೆ ಕಟ್ಟಿ. ಪ್ರತಿಯೊಂದು ಟ್ರಾನ್ಸ್ಪರೆಂಟ್ ಆಗಿ ನಡೀತಾ ಹೋಗುತ್ತೆ. ಓಕೆ, ನಾನು ಜನ ಕ್ಲಾರಿಟಿ ಸಿಗ್ಲಿ ಅನ್ನೋ ಕಾರಣಕ್ಕೆ ಮತ್ತೊಮ್ಮೆ ಸ್ವಲ್ಪ ವಿಸ್ತೃತವಾಗಿ ಮಾತಾಡೋಣ. ಅಂದ್ರೆ ಈಗ ಫಾರಿನ್ ಹೋಗ್ತಾರೆ, MBBS ಅನ್ನ ಮುಗಿಸ್ತಾರೆ, ವಾಪಸ್ ಬಂದ್ಮೇಲೆ ಇಲ್ಲೊಂದು ಎಕ್ಸಾಮ್ ಇರುತ್ತೆ. ಆ ಎಕ್ಸಾಮ್ಗೆ ಪ್ರಿಪರೇಷನ್ ಹೇಗೆ, ಅಂದ್ರೆ ಅಲ್ಲೇ ಆಗ್ತಿರುತ್ತ, ಅದು ಯಾವ ರೀತಿ ಹೇಗೆ? ಸರ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಅಬ್ರಾಡ್ಗೆ ಯಾರು MBBS ಮಾಡಕ್ ಹೋಗ್ತಾರೆ, ಅವ್ರ ಮೆಂಟಾಲಿಟಿ ಹೆಂಗಿರುತ್ತೆ ಅಂದ್ರೆ 3 ವರ್ಷ 4 ವರ್ಷ ಆದ್ಮೇಲೆ ಇಂಡಿಯಾಗ್ ಬಂದ್ ನಾನು PG ಮಾಡ್ಬೇಕು ಅನ್ನೋ ಮೈಂಡ್ ಸೆಟ್ ಇಂದ ಅವ್ರು ಹೊರಗೆ ಹೋಗ್ಬಿಟ್ಟಿರ್ತಾರೆ, ತುಂಬಾ ದೂರ ಹೋಗಿರ್ತಾರೆ. ಯಾಕಂದ್ರೆ ಅವರು ಇಂಟರ್ನ್ಯಾಷನಲಿ ಅವ್ರು ಎಕ್ಸ್ಪ್ಲೋರ್ ಆಗಿರ್ತಾರೆ, ಗ್ಲೋಬಲಿ ಅವ್ರಿಗೆ ರೆಕಗ್ನೈಸ್ ಸಿಕ್ಕಿರುತ್ತೆ. ರಷ್ಯಾಗೆಲ್ಲ ಹೋದಾಗ, ಜಾರ್ಜಿಯಾಗ್ ಹೋದಾಗ, ಅಲ್ಲಿ ಬರುವಂತ ಎಲ್ಲಾ ದೇಶದವ್ರ ಜೊತೆ ಇದ್ದು ಅದೆಲ್ಲ ನೋಡಿದಾಗ ನಾನ್ ಮತ್ತೆ ಇಂಡಿಯಾಗ್ ಬಂದ್ PG ಮಾಡೋ ಮೈಂಡ್ ಸೆಟ್ ಹೋಗಿರುತ್ತೆ. ಅವ್ರ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದ್ರೆ US ಲೋ, UK ಲೋ, ಅರ್ಥ ಆಗ್ತಿದೆ, ಆಸ್ಟ್ರೇಲಿಯಾಲೋ, ಕೆನಡಾಲೋ, ನ್ಯೂಜಿಲೆಂಡ್ ಅಲ್ಲಿ ನಾನು ಏನು PG ಮಾಡ್ಬೇಕು, ನಾನು ಗ್ಲೋಬಲಿ ಲೈಸೆನ್ಸ್ ತಗೋಬೇಕು ಅನ್ನೋ ಮೈಂಡ್ ಸೆಟ್ ಹೋಗ್ಬಿಡ್ತಾರೆ. ಸೊ ಆಗೇನಾಗತ್ತೆ, ನಿಮ್ಗೆ 6 ವರ್ಷ ಆದ್ಮೇಲೆ ಸಾಕಷ್ಟು ಆಪರ್ಚುನಿಟೀಸ್ ಇದೆ. ಒಂದು, ನೀವು ಇಂಡಿಯಾಲ್ ಬಂದು ಪ್ರಾಕ್ಟೀಸ್ ಮಾಡ್ತೀನಿ ಅಂದ್ರೆ FMG ಎಕ್ಸಾಮ್ ಬರೀರಿ, ಅದಕ್ಕೆ 3rd ಇಯರ್ ಇಂದ ಅಲ್ಲಿ ಕೋಚಿಂಗ್ ಸಿಗುತ್ತೆ ಯೂನಿವರ್ಸಿಟೀಸ್. ಕೆಲವೊಂದು ಯೂನಿವರ್ಸಿಟೀಸ್ ಅಲ್ಲಿ ನಾವು ಕಳಿಸೋ ಯೂನಿವರ್ಸಿಟೀಸ್ ಅಲ್ಲಿ ನಿಮಗೆ 3rd ಇಯರ್ ಇಂದಾನೆ FMG ಕೋಚಿಂಗ್ ಸಿಗುವಂತ ಯೂನಿವರ್ಸಿಟೀಸ್ಗೆ ಕಳಿಸೋದು. ನೆಕ್ಸ್ಟ್ ಥಿಂಗು, ನಾನಿಲ್ಲ ಸರ್ ಅಮೆರಿಕಾದಲ್ಲಿ ನಾನು US ಅಲ್ಲಿ MD ಮಾಡ್ಬೇಕು, USMLE ಎಕ್ಸಾಮ್ ಇದೆ. UK ಅಲ್ಲಿ ಮಾಡ್ಬೇಕು, UKMLE ಎಕ್ಸಾಮ್ ಇದೆ. ಸರ್ ನಾನು ಆಸ್ಟ್ರೇಲಿಯಾದಲ್ಲಿ ಮಾಡ್ಬೇಕು, AMC ಎಕ್ಸಾಮ್ ಇದೆ. ಗಲ್ಫ್ ಕಂಟ್ರೀಸ್ ಅಲ್ಲಿ ಮಾಡ್ಬೇಕು, ಅದಕ್ಕೆ ಆದಂತ ಎಕ್ಸಾಮ್ ಇದೆ. ಆ ಎಕ್ಸಾಮ್ಗಳ ಕೋಚಿಂಗು ನಾವು ಕೊಡ್ತಾ ಹೋಗ್ತೀವಿ. ನೀವು ಈ ಕಂಟ್ರೀಸ್ ಗಳಲ್ಲಿ MD ಮಾಡಿದಾಗ ಏನಾಗುತ್ತೆ, ನಿಮ್ಮ ಸ್ಯಾಲರಿ ಮೋರ್ ದೆನ್ ಪರ್ ಇಯರ್ 1 CR ದಾಟುತ್ತೆ. ಅರ್ಥ ಆಗ್ತಿದೆ ಸರ್? ಸೊ ನೀವು ಆದ್ರಿಂದ ಅಲ್ಲಿ ಹೋಗಿರೋರ್ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದ್ರೆ, ಮತ್ತೆ ನಾನು ಇಲ್ಲಿ ಬಂದು PG ಬರೀತೀನಿ ಆ ಮೈಂಡ್ ಸೆಟ್ ಅಲ್ಲೇ ಇರಲ್ಲ. ನಾನು ಈ ದೇಶದಲ್ಲಿ PG ಮಾಡ್ಬೇಕು, ಇಲ್ಲಿ ನಾನು ಸೆಟ್ಲ್ ಆಗ್ಬೇಕು ಅನ್ನೋ ಮೈಂಡ್ ಸೆಟ್ಗೆ ಅವ್ರು ಹೋಗ್ಬಿಡ್ತಾರೆ ಆಲ್ರೆಡಿ. ಇಲ್ಲ ಸರ್ ನಾನು ಇಲ್ಲೇ ಬಂದು ಪ್ರಾಕ್ಟೀಸ್ ಮಾಡ್ತೀನಿ ಅಂದ್ರೆ FMG ಏನ್ ಬೇಕು ಪ್ರತಿಯೊಂದು ಕೋಚಿಂಗ್ ನಾವು ಕೊಡ್ತಾ ಹೋಗ್ತೀವಿ. ವರ್ಷದಲ್ಲಿ 2 ಸಲ ನಡೆಯುತ್ತೆ ಅದು FMG ಎಕ್ಸಾಮ್. 2 ಸಲಿನೂ ನೀವು ಬರಿಬಹುದು, 6 months ಒಂದ್ಸಲಿ ಎಕ್ಸಾಮ್ ನಡೆಯುತ್ತೆ. ಬಟ್ ಮುಂಚೆನೆ ಹೇಳ್ತೀನಿ, ಟಫ್ ಇರುತ್ತೆ, ಬಟ್ ನೀವು ಓದ್ಬೇಕಾಗುತ್ತೆ ಅಷ್ಟೇ. ಓಕೆ, ಈಗ ಒಟ್ಟಲ್ಲಿ ಈಗ ಇಲ್ಲಿ ಮುಗಿಸ್ಕೊಂಡು ಇಲ್ಲಿಂದ ಫಾರಿನ್ಗೆ ಹೋಗಿ 6 ವರ್ಷ MBBS ಮುಗಿಸಿ ಆ ಕಂಪ್ಲೀಟ್ ಪ್ರೋಸೆಸ್ ಮುಗಿಯುವಾಗ ಅಂದಾಜ್ ಎಷ್ಟು ಖರ್ಚಾಗ್ಬೋದು ಸರ್? ಹಿಂಗೆ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು 25 to 30 lakhs ಈಗ ಬಜೆಟ್ ಹಾಕಿರ್ತೀನಿ. 25 lakhs ಅಂತಾನೆ ನಾನು ಬಜೆಟ್ ಹಾಕಿರ್ತೀನಿ. ಬಟ್ ಇಲ್ಲಿ ಹೆಂಗೆ ಅಂದ್ರೆ ಇದು ಗೋಲ್ಡ್ ರೇಟ್ ತರ. ಗೋಲ್ಡ್ ರೇಟ್ ಇವಾಗ ನಮ್ದೇ ಜ್ಯುವೆಲರಿ ಶಾಪ್ ಇರೋದ್ರಿಂದ, ಸೊ ನಮ್ಮ ಅಪ್ಪ ಚಿಕ್ಕಪ್ಪ ಹೇಳ್ತಾ ಇರ್ತಾರೆ, ಇವತ್ತೇನಿತ್ತು ರೇಟ್ 2-3 ದಿನ ಆದ್ಮೇಲೆ ಆ ರೇಟ್ ಇರಲ್ಲ, ನಿಮ್ಗೂ ಗೊತ್ತು. ಸೊ ಆದ್ರಿಂದ ಲೈಕ್ ರೂಬಲ್ಸ್ ರೇಟು, ಡಾಲರ್ಸ್ ರೇಟು ಹೆಂಗ್ ಫ್ಲಕ್ಚುಯೇಟ್ ಆಗುತ್ತೆ ಅನ್ನೋದು ನನಗೆ ಗೊತ್ತಲ್ಲ, ನನ್ಗೂ ಗೊತ್ತಿಲ್ಲ. ಸೊ ಜಾಸ್ತಿನೂ ಆಗ್ಬೋದು, ಕಮ್ಮಿನೂ ಆಗ್ಬೋದು. ಈಗ ನಾನು 25-30 ಲಕ್ಷ ಅಂದಾಗ ಡಾಲರ್ಸ್ ರೇಟ್ ಕಮ್ಮಿ ಆದಾಗ ಫೀಸು ಕಮ್ಮಿ ಆಗುತ್ತೆ, ಜಾಸ್ತಿ ಆಯ್ತು ಅಂದ್ರೆ ಫೀಸು ಜಾಸ್ತಿ ಆಗುತ್ತೆ. ಇಷ್ಟೇ ಆಗತ್ತೆ ಅಂತ ನಾನು ಹೇಳಕ್ ಆಗಲ್ಲ. ಸೊ ನಿಮಗೆ ಬರೀ ಕಾಲೇಜು, ಹಾಸ್ಟ್ಲು, ಮೆಸ್ಸು ಅಂತ ತಗೊಂಡಾಗ 25 to 30 lakhs ಆಗುತ್ತೆ. ಅದು ಬಿಟ್ಟು ನಿಮ್ಮ ಹೊರಗಿನ ಖರ್ಚು ಬಂದೇ ಬರುತ್ತೆ. ಇವಾಗ ಮೆಡಿಕಲ್ ಇನ್ಶೂರೆನ್ಸ್ ನಾನ್ ಮಾಡ್ಸಿರ್ತೀನಿ ಸ್ಟಾರ್ಟಿಂಗ್, ಪ್ರತಿ ವರ್ಷ ನೀವು ಅದಕ್ಕೆ ಪ್ರೀಮಿಯಂ ನೀವು ಕಟ್ಟಬೇಕು, ನಾನ್ ಕಟ್ಟಲ್ಲ, ಅದನ್ನ ಯಾರು ಹೇಳಲ್ಲ ಪ್ರೀಮಿಯಂ ಕಟ್ಟೋದು. ವಿಸಾ ಫಸ್ಟ್ ಇಯರ್ ನಾನು ಮಾಡಿಸ್ಕೊಡ್ತೀನಿ, ರಿನ್ಯೂವಲ್ ಮಾಡಿಸ್ಬೇಕು, ಆ ವಿಸಾ ರಿನ್ಯೂವಲ್ ಫೀಸ್ ನೀವು ಕಟ್ಟಬೇಕು ಸರ್. ಜೊತೆಗೆ ನೀವು ಇಲ್ಲಿಂದ ಹೋಗಿದ ತಕ್ಷಣ ನೀವು ಕಾಲೇಜಿಗೆ ಕಳ್ಸಲ್ಲ, ಹಾಸ್ಟೆಲ್ ಇರ್ತೀರಾ, 1 ವಾರ 10 ದಿನ ಗ್ರೀನ್ ಕಾರ್ಡ್ ಅಂತ ಕೊಡ್ತಾರೆ. ಆ ಗ್ರೀನ್ ಕಾರ್ಡ್ ಸಿಗ್ಬೇಕಂದ್ರೆ ಮೆಡಿಕಲ್ ಚೆಕಪ್ ಮಾಡಬೇಕು. ಆ ಮೆಡಿಕಲ್ ಚೆಕಪ್ಗೆ ಇಷ್ಟು ಡಾಲರ್ಸ್ ಅಂತ ಫೀಸ್ ಕಟ್ಟಬೇಕು, ಅದು ನಾನ್ ಕಟ್ಟಲ್ಲ, ನೀವೇ ಕಟ್ಟಬೇಕು. ದಿನ ಹಾಸ್ಟೆಲ್ ಇಂದ ಕಾಲೇಜ್ ಹೋಗೋದಕ್ಕೆ ಕ್ಯಾಬ್ ಬಸ್ ಹೋಗ್ಬೇಕು, ಆ ಕ್ಯಾಬ್ ಫೀಸ್ ನಾನ್ ಕಟ್ಟಲ್ಲ, ನೀವೇ ಕಟ್ಟಬೇಕು. ಬಂತಲ್ಲ ದುಡ್ಡು. ಇದೆಲ್ಲ ಹಿಡನ್ ಚಾರ್ಜಸ್ ಯಾವುದೇ ಕನ್ಸಲ್ಟೆನ್ಸಿ ಅವ್ರು ಹೇಳಲ್ಲ. ಇವತ್ತು ನನಗೆ ಕೆಲವೊಂದು ಕನ್ಸಲ್ಟೆನ್ಸಿ ಅವರು ಲೈಕ್ ಬೈಬೋದು, ಕಮೆಂಟ್ ಹಾಕ್ಬೋದು, ನನಗೆ ಬೇಜಾರಿಲ್ಲ. ಯಾಕಂದ್ರೆ ಇದನ್ನೆಲ್ಲ ನೀವ್ ಹೇಳಿದಿರಾ, ಪೇರೆಂಟ್ಸ್ ಕ್ವಶನ್ ಮಾಡ್ತಾರೆ. ಅಫ್ಕೋರ್ಸ್ ಸರ್, ನಾನು ಅವಾಗ್ಲೇ ಹೇಳಿದೆ, ಯಾಕಂದ್ರೆ ನಮ್ದು ಬರೀ ಮೆಡಿಕಾಮ್ ಸಂಸ್ಥೆ ಇದ್ದಾಗ ನಾನು ಬರೀ
ಕಳ್ಸೋದ್ ಅಷ್ಟೇ ಅಪ್ಪ ನನ್ನ ಜವಾಬ್ದಾರಿ ಅಂದಾಗ ನಾನು ಏನೇನೋ ಹೇಳಿ ಫಾಲ್ಸ್ ಪ್ರಾಮಿಸ್ ಓವರ್ ಎಕ್ಸೈಟ್ಮೆಂಟ್ ಅಲ್ಲಿ ಹೇಳಿ ಕಳಿಸ್ಬಿಡ್ಬೋದು. ಓಕೆ ಬಟ್ ನನಗೆ ಡೈರೆಕ್ಟ್ಲಿ ಅವ್ರ ಇಂಡೈರೆಕ್ಟ್ಲಿ ನಾನು ಏನೋ ಒಂದು ಚೂರು ಎಡವಿದ್ರು ಅದು ನಮ್ಗೆ ಕಾಲೇಜ್ಗೆ ಇಂಪ್ಯಾಕ್ಟ್ ಆಗುತ್ತೆ. ನಿಮ್ಗೆ ಗೊತ್ತು ನಮ್ದೇ ಕಾಲೇಜ್ ಇರೋದ್ರಿಂದ, ನಾನು ಮೆಡಿಕಾಮ್ ಸಂಸ್ಥೆ ಕಾಲೇಜೇ ಅಲ್ಲೇ ಇರೋದ್ರಿಂದ ನಾನು ಎರಡನ್ನೂ ಬ್ಯಾಲೆನ್ಸಿಂಗ್ ಮಾಡ್ಕೊಂಡು ಹೋಗ್ಬೇಕು. ಅವ್ರಿಗೆ ಏನೇ ಪ್ರಾಬ್ಲಮ್ಸ್ ಬಂದ್ರು ನಾನು ಜೊತೆಲಿ ನಿಂತ್ಕೋಬೇಕು. ಸೊ ನಾನು ಕೇಳ್ಕೊಳ್ಳೋದು ಪೇರೆಂಟ್ಸ್ ಅಲ್ಲಿ ಸಿಂಪಲ್, ಹೋಗಿ ನಾನು ಕೇಳಿರೋ ಕ್ವಶನ್ಸ್ ನ ಅವ್ರನ್ನ ಕೇಳಿ, ಸರ್ ರೂಬಲ್ ರೇಟು ಡಾಲರ್ಸ್ ರೇಟ್ ಜಾಸ್ತಿ ಆದ್ರೆ ಏನ್ ಮಾಡೋದು, ಸೆಕೆಂಡ್ ಇಯರ್ ಇಂದ ಸೆಲ್ಫ್ ಕುಕ್ಕಿಂಗ್ ಅರ್ಥ ಆಗ್ತಿದ್ಯಾ? ಸೊ ಅಲ್ಲಿ ನಿಮಗೆ ಅನ್ಕೋಬಹುದು, ಅಲ್ಲಿ ಹೋದ್ಮೇಲೆ ನನಗೆ ಏನು ಈ ಟೆಂಪರೇಚರ್ ಕ್ಲೈಮೇಟ್ -ಡಿಗ್ರಿಲೇ ಇರುತ್ತೆ, ಅಫ್ಕೋರ್ಸ್ ಅದೇನು ನಿಮ್ಗೆ ಪ್ರಾಬ್ಲಮ್ ಆಗಲ್ಲ. ನೀವು ಜರ್ಕಿನ್ ಜಾಕೆಟ್ಸ್ ಗಳನ್ನ ಹಾಕೊಂಡು ಅದನ್ನ ನೀವು ಸರ್ವೈವ್ ಆಗೋಗ್ತೀರಾ. ನಿಮಗೆ ಮೇಜರ್ ಬರೋ ಪ್ರಾಬ್ಲಮ್ಮೇ ಫುಡ್. ಎರಡೊತ್ತು ಅಲ್ಲಿ ನಿಮಗೆ ಇಲ್ಲಿ 3 ಹೊತ್ತು ತಿಂದಿರ್ತೀವಲ್ಲ, 2 ಹೊತ್ತು ಇರುತ್ತೆ. ಜೊತೆಗೆ ಲೈಕ್ ಮೀಡಿಯಂ ಆಫ್ ಲ್ಯಾಂಗ್ವೇಜ್ ಎಲ್ಲವೂ ಇಂಗ್ಲಿಷ್ ಅಲ್ಲೇ ಇರುತ್ತೆ. ರಷ್ಯಾ ನಿಮ್ಗೊಂದು ಭಾಷೆ ಇದ್ದೇ ಇರುತ್ತೆ. ಯಾಕೆಂದ್ರೆ ಸಿಂಪಲ್, 3rd ಇಯರ್ ಇಂದ ನೀವು ಕ್ಲಿನಿಕ್ಸ್ ಹೋಗೇ ಹೋಗ್ತೀರಾ. ಯಾಕಂದ್ರೆ ಕ್ಲಿನಿಕಲ್ ಎಕ್ಸ್ಪೋಜರ್ ಬೇಕೇ ಬೇಕು. ಇನ್ನೊಂದು, ನೀವು ಯೂನಿವರ್ಸಿಟೀಸ್ ನ ಚೂಸ್ ಮಾಡುವಾಗ ಫೀಸ್ ಕಮ್ಮಿ ಅಂತ ಚೂಸ್ ಮಾಡಬೇಡಿ. ಆ ಯೂನಿವರ್ಸಿಟಿ NMC ಗೈಡ್ಲೈನ್ಸ್ ಫಸ್ಟ್ ನೋಡಿ, WHO ರೆಕಗ್ನೈಸ್ಡ್ ನೋಡಿ, ಅಲ್ಲಿನ FMG ಪಾಸಿಂಗ್ ಪರ್ಸೆಂಟೇಜ್ ನೋಡಿ. ಆ ಯೂನಿವರ್ಸಿಟಿಲಿ ಓದಿ ಬಂದಿರೋರು FMG ಕ್ಲಿಯರೆನ್ಸ್ ಮಾಡಿದಾರಾ, ನಿಮ್ ಗೂಗಲ್ ಅಲ್ಲಿ ಸಿಕ್ಬಿಡುತ್ತೆ. 4th ಥಿಂಗು, ಕ್ಲಿನಿಕಲ್ ಎಕ್ಸ್ಪೋಜರ್ ಹೆಂಗಿದೆ, ಪೇಷಂಟ್ಸ್ ವಾಕಿನ್ ಹೆಂಗಿದೆ. ಸರ್ MBBS ಅನ್ನೋದು ಪ್ರಾಕ್ಟಿಕಲ್ ಕೋರ್ಸ್. ಅದು ನೀವು ಬರೀ ಥಿಯರಿ ಮಾಡ್ತೀನಿ ಅಂದ್ರೆ ಆಗಲ್ಲ. ನನಗೆ ಏನೋ ಒಂದು ಡಿಸೀಸ್ ಇದೆ ಅಂದಾಗ ನೀವು ಪ್ರಾಕ್ಟಿಕಲಿ ಬಂದು ನನಗೆ ಮೆಡಿಸನ್ ಕೊಡ್ಬೇಕು. ನಾನು ಬುಕ್ಕಲ್ಲಿ ಓದಿದ್ನಪ್ಪ ಅಂದ್ರೆ ಆಗಲ್ಲ. ಸೊ ಪ್ರಾಕ್ಟಿಕಲಿ ಮೆಡಿಸನ್ ಕೊಡ್ಬೇಕಂದ್ರೆ ನಿಮ್ಗಲ್ಲಿ ರೋಗಿಗಳು ಅಂದ್ರೆ ಪೇಷಂಟ್ಸ್ ಗಳು ವಾಕಿನ್ ಜಾಸ್ತಿ ಇರಬೇಕು. ಕರೆಕ್ಟ್ ಅಲ್ವಾ? ಇವತ್ತು ಯಾಕೆ ನಮ್ಮ ಬೆಂಗಳೂರಲ್ಲಿ ರಾಮಯ್ಯ ಕಾಲೇಜು, ಸೇಂಟ್ ಜಾನ್ಸ್, ಕಿಮ್ಸ್ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಅಂದ್ರೆ ರಾಮಯ್ಯ ಕಾಲೇಜಲ್ಲಿ ವಾಕಿನ್ಸ್ ಜಾಸ್ತಿ ಇದೆ. ನಿಮ್ಗೆ ಗೊತ್ತು ಎಷ್ಟು ಜನ ಪೇಷಂಟ್ಸ್ ಬರ್ತಾರೆ ಅಲ್ಲಿ. ನೀವು ರಾಮಯ್ಯ ಕಾಲೇಜ್ಗೆ ಹೋದ್ರೆ ಗೊತ್ತಿರುತ್ತೆ, ರಾಮಯ್ಯ ಹಾಸ್ಪಿಟಲ್ಗೆ ಹೋದಾಗ ಅಲ್ಲಿ ಸರ್ಜನ್ ಜೊತೆಗೆ ಒಂದು 4-5 ಇಂಟರ್ನ್ಸ್ ಇರ್ತಾರೆ. ಅಂದ್ರೆ ಇಂಟರ್ನ್ಶಿಪ್ ಮಾಡಿರೋರ್ ಜೊತೆಲಿ ಇರ್ತಾರೆ, ಪ್ರಾಕ್ಟೀಸ್ ಮಾಡ್ತಿರೋ. ಅವಾಗ ಅವ್ರು ಈಸಿಯಾಗಿ ಕಲ್ತ್ಕೋಬಹುದು. ನೀವು ಚೂಸ್ ಮಾಡೋ ಯೂನಿವರ್ಸಿಟಿಲಿ ಪೇಷಂಟ್ಸ್ ವಾಕಿನ್ ಇದೆಯಾ ಚೂಸ್ ಮಾಡಿ. ಫೀಸ್ ಕಮ್ಮಿ ಅಪ್ಪ, ಸರ್ ಫೀಸ್ ಕಮ್ಮಿ ಅಂತ ಹೋದ್ರೆ ನಿಮ್ಗೆ ವರ್ಕ್ ಆಗಲ್ಲ. ನೀವು 6 ವರ್ಷ MBBS ಇಲ್ಲಿ ಬಂದು FMGನೂ ಕ್ಲಿಯರ್ ಮಾಡಕ್ಕಾಗಲ್ಲ. ಸೊ ಇದೆಲ್ಲವನ್ನು ತಿಳ್ಕೊಳ್ಳಿ. ಜೊತೆಗೆ ಪೇರೆಂಟ್ಸ್ ಗಳನ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರ ಕಡೆಯಿಂದ ಯಾರು ಪೇರೆಂಟ್ಸ್ ಹೋಗಿರ್ತಾರೆ ಅವ್ರ ನಂಬರ್ಸ್ ತೊಳಿ, ಅಫ್ಕೋರ್ಸ್ ಕೊಟ್ಟೆ ಕೊಡ್ತಾರೆ. ಅವ್ರ ಪೇರೆಂಟ್ಸ್ ಜೊತೆ ಮಾತಾಡಿ, ಸರ್ ನೀವು ಇವ್ರ ಕಡೆಯಿಂದ ಹೋಗಿದ್ರಲ್ಲ, ನಿಮ್ಗೆಲ್ಲ ಅವ್ರು ಹೆಲ್ಪ್ ಮಾಡಿದ್ರ, ಸೊ ಏನೇ ಪ್ರಾಬ್ಲಮ್ ಆದ್ರೂ ನಿಮ್ಗೆ ಅವರು ಫೋನ್ ರೆಸ್ಪಾಂಡ್ ಮಾಡ್ತಾರ, ಇದೆಲ್ಲವನ್ನು ಕೇಳಿ ನಂತರದಲ್ಲಿ ಕಳಿಸಿ. ಸೊ ನನ್ ಮುಖಾಂತರ ಕಳಿಸಿ ಅಂತಾನು ಯಾರಿಗೂ ಹೇಳಲ್ಲ. ನಾನು ಹೇಳ್ತಿರೋದು ಪೇರೆಂಟ್ಸ್ ಗಳು ಎಜುಕೇಟ್ ಆಗಿ, ದಯವಿಟ್ಟು ಎಜುಕೇಟ್ ಆಗಿ. ಓಕೆ, ನಾನು ಈಗ ಸಂದರ್ಶನದ ಕೊನೆ ಹಂತಕ್ಕೆ ಬರ್ತೀನಿ. ಈಗ ನಿಮ್ಮ ಸಂಸ್ಥೆ ಅಂದ್ರೆ ಎಷ್ಟು ವರ್ಷ ಆಯ್ತು, ಎಷ್ಟು ಜನ ಕಳಿಸಿದಿರಿ, ಹೇಗೆ? ಸರ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅದಕ್ಕೆ ಒಂದು ಉತ್ತರ ಕೊಡ್ತೀನಿ. ನಾನು ಅವಾಗಲೇ ಹೇಳಿದೆ, ನನ್ನ ಕಡೆಯಿಂದ ಹೋಗಿದಾರ ಪೇರೆಂಟ್ಸ್, ಎಷ್ಟು ಜನ ಹೋಗಿದ್ದಾರೆ, ಹೆಂಗಿದೆ ರೆಸ್ಪಾನ್ಸ್ ಅಂದ್ರೆ, ಬೇಕಾದ್ರೆ ನಾನು ನಿಮ್ಮ ಎದುರುಗಡೆ ಒಂದು ವಿಡಿಯೋ ಕಾಲ್ ಮಾಡ್ತೀನಿ. ಸ್ಟೂಡೆಂಟ್ ಕಜಕಿಸ್ತಾನ್ಗೆ ಹೋಗಿರೋಂತ ಸ್ಟೂಡೆಂಟ್. ಸೊ ನಾನು ಆ ಸ್ಟೂಡೆಂಟ್ ನ ವಿಡಿಯೋ ಕಾಲ್ ಮಾಡ್ತೀನಿ, ನೀವು ಆ ಸ್ಟೂಡೆಂಟ್ ಹತ್ರನೇ ಕೇಳ್ಬೋದು. ಒಂದೇ ನಿಮಿಷ. ಹಲೋ, ಹಾಯ್ ಶಿವಾನಿ, ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಓಕೆ ಫೈನ್ ಪುಟ. ಏನಿಲ್ಲ, ಲೈಕ್ ನಾನು ಇವತ್ತೊಂದು ಪಾಡ್ಕಾಸ್ಟ್ ಬಂದಿದ್ದೆ, 3rd ಡೇ ಅಂತ. ಇಲ್ಲಿ ಸರ್ ಇದಾರೆ. ನೀನ್ ನಮ್ ಕಡೆಯಿಂದ ಲಾಸ್ಟ್ ಇಯರ್ ಹೋಗಿದ್ದೆ. ಸೊ ನಿನ್ನ ಲೈಕ್ 1 ಇಯರ್ ಅಲ್ಲಿ ನೀನು ಲೈಕ್ ನಿನ್ಗೆ ಏನೇನಾಯ್ತು, ಲೈಕ್ ನೀನ್ ನಮಗ್ ಕಾಂಟ್ಯಾಕ್ಟ್ ಮಾಡಿದಾಗ ನಾವು ನಿನ್ಗೆ ಹೆಂಗ್ ರೆಸ್ಪಾಂಡ್ ಮಾಡಿದ್ವಿ, ಪ್ರತಿಯೊಂದು ಅವ್ರ ಹತ್ರನೇ ಮಾತಾಡಿ. ಸರ್ ತೋಳಿ. ಓಕೆ, ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಹೇಗಿದೆ ಎಲ್ಲ ವಾತಾವರಣ, ಹೇಗಿದೆ? ಓಕೆ, ನಿಮ್ ತರನೇ ಈಗ ತುಂಬಾ ಜನ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾರಲ್ಲ, ಆ ಕಾರಣಕ್ಕಾಗಿ ನಾ ಈ ಪ್ರಶ್ನೆ ಕೇಳ್ತಿದ್ದೀನಿ. ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್, ಹೇಗಿತ್ತು? ಯಾವ ರೀತಿಯಾಗಿ ಈ ಸಂಸ್ಥೆ ಮೂಲಕ ಹೋದ್ರಿ? ಒಟ್ಟಾರೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮ್ಗೆ? ಓವರ್ಆಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಸರ್, ಸ್ಮೂತ್ ಆಗಿತ್ತು, ಏನು ಪ್ರಾಬ್ಲಮ್ ಆಗಿಲ್ಲ. ಮತ್ತೆ ಎಸ್ಪೆಷಲಿ ಬಂದ್ಬಿಟ್ಟು ಮೇನ್ ಪ್ರಾಬ್ಲಮ್ ಇರೋದು ಡಾಕ್ಯುಮೆಂಟೇಶನ್ ಎಲ್ಲ ಇರುತ್ತೆ. ವೀಸಾ ಪ್ರೊಸೆಸ್ ಆಗಿರ್ಬೋದು, ಕಾಲೇಜ್ ಫೀಸ್ ಅಡ್ಮಿಷನ್ ಆಗಿರ್ಬೋದು, ಎಲ್ಲ ಜೆನ್ಯೂನ್ಲಿ ಆಗಿತ್ತು. ಸಂಸ್ಥೆ ಚೆನ್ನಾಗಿತ್ತು, ಏನು ಪ್ರಾಬ್ಲಮ್ ಮಾಡಿಲ್ಲ ಎಲ್ಲಿಂದಾನು. ಎಲ್ಲ ಸ್ಮೂತ್ ಆಗಿ ಹೋಯ್ತು ಪ್ರೊಸೆಸ್, ನೋ ಪ್ರಾಬ್ಲಮ್. ಓಕೆ, ನಿಮ್ಗೆ ಅಲ್ಲಿ ಏನಾದ್ರು ಈಗ ಏನಾದ್ರು ಊಟಕ್ಕೆ ಸಮಸ್ಯೆ ಆಯ್ತು ಅಥವಾ ಇನ್ನೊಂದೇನೋ ಆಯ್ತು ಅಂದಾಗ ಸಂಸ್ಥೆಯವ್ರು ನಿಮ್ ಜೊತೆ ಟಚ್ ಅಲ್ಲಿ ಇರ್ತಾರಾ, ಹೇಗೆ? ಎಸ್ ಸರ್, ಏನೇ ಪ್ರಾಬ್ಲಮ್ ಆದ್ರೂ ಟಚ್ ಅಲ್ಲಿ ಇರ್ತಾರೆ. ಯಾಕಂದ್ರೆ ನಾವು ಇಲ್ಲಿ ಅಬ್ರಾಡ್ ಫಸ್ಟ್ ಟೈಮ್ ಬಂದಿರ್ತೀವಲ್ಲ, ಒಂಚೂರು ನಮಗೆ ಐಡಿಯಾ ಇರಲ್ಲ. ಏನಾದ್ರು ಪ್ರಾಬ್ಲಮ್ ಆಗೇ ಆಗುತ್ತೆ ಅಂದ್ರು, ಬೈ ಮಿಸ್ ಆಗಾದ್ರು ಅವ್ರು ನಮಗೆ ಏನೇ ಇದ್ರು ನಾವು ಕಾಂಟ್ಯಾಕ್ಟ್ ಮಾಡಿರೋ ಅವ್ರು ಟ್ರೈ ಮಾಡ್ತಾರೆ ಅದನ್ನ ಸರಿ ಮಾಡೋದಕ್ಕೆ. ಹೆಲ್ಪ್ಫುಲ್ ಆಗಿದೆ ಸರ್. ಓಕೆ, ಯೂನಿವರ್ಸಿಟಿ ಹೇಗಿದೆ? ಚೆನ್ನಾಗಿ ಅನ್ಸ್ತಿದ್ಯಾ? ಯಾವ ರೀತಿಯಾಗಿ? ಎಸ್ ಸರ್, ಚೆನ್ನಾಗಿದೆ ಸರ್. ಯೂನಿವರ್ಸಿಟಿ ಎಜುಕೇಶನ್ ಚೆನ್ನಾಗಿದೆ, ಸ್ಟ್ರಿಕ್ಟ್ ಇದೆ ತುಂಬಾ. ಅಟೆಂಡೆನ್ಸ್ ಅಲ್ಲಿ ಡೈಲಿ ಎಕ್ಸಾಮ್ಸ್ ನಡೀತಿದೆ, ವೈವಾ ನಡೆಯುತ್ತೆ. ಆ ತರ ಇದ್ರೆ ನಾವು ಕಲಿತೀವಿ, ಡೈಲಿ ಫೋಕಸ್ ಮಾಡ್ತಿರ್ತೀವಿ ಎಜುಕೇಶನ್ ಅನ್ನು. ಎಜುಕೇಶನ್ ಸಿಸ್ಟಮ್ ಚೆನ್ನಾಗಿದೆ, ಜೆನ್ಯೂನ್ ಆಗಿದೆ, ಏನು ಪ್ರಾಬ್ಲಮ್. ಊಟ ಎಲ್ಲ ಅಡ್ಜಸ್ಟ್ ಆಗ್ತಿದೆಯಾ ನಿಮ್ಗೆ ಇಲ್ಲಿ? ಸರ್, ಇಂಡಿಯನ್ ಮೆಸ್ ಇದೆ. ಸೌತ್ ಆಗಿದ್ರು ಸ್ವಲ್ಪ ಇದಾಗುತ್ತೆ, ಬಟ್ ಅಡ್ಜಸ್ಟ್ ಆಗ್ಬೋದು, ಆ ತರ.
ಓಕೆ ಕಂಪೇರ್ ಟು ಅದರ್ ಹಾಸ್ಟೆಲ್ಸ್ ಎಲ್ಲ ನಾನು ಕಂಪೇರ್ ಮಾಡಿದ್ದು ಇವ್ರು ನನಗೆ ಹೋಮ್ ಕೊಟ್ಟಿದಾರಲ್ಲ ಅಂದ್ರೆ ಹಾಸ್ಟೆಲ್ ಪ್ರೊವೈಡ್ ಮಾಡಿದ್ದಾರೆ ಇಟ್ಸ್ ರಿಯಲಿ ಗುಡ್. ಓಕೆ ಓಕೆ. ಈಗ ತುಂಬಾ ಜನ ಶಿವಾನಿ ಅವರೇ ನಿಮ್ ತರನೇ ಅಂದ್ರೆ ಕನ್ಸು ಕಾಣ್ತಿರ್ತಾರೆ, ನಾನು ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿ. ಅಂದ್ರೆ ಈಗ ನೀಟ್ ರಿಸಲ್ಟ್ ಬರ್ತಾ ಇದೆ, ಈಗ ತುಂಬಾ ಜನಕ್ಕೆ ಇಲ್ಲ ಆಗದೆ ಇರಬಹುದು, ಅಲ್ಲಿಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಹುದು. ಅಂತವ್ರಿಗೆ ಏನ್ ಹೇಳ್ತೀರಿ? ಅಂದ್ರೆ ಸ್ಟೂಡೆಂಟ್ಸ್ ಪ್ಲಸ್ ಪೇರೆಂಟ್ಸ್ ಅಂತವ್ರಿಗೆ ಏನ್ ಹೇಳ್ತೀರಿ ನೀವು? ಅಂದ್ರೆ ಫಸ್ಟ್ ಟೈಮ್ ಅನ್ಸುತ್ತೆ ಅಬ್ರಾಡಿಗೆ ಕಳಿಸ್ತಿದೀವಿ, ಏನಿರುತ್ತೆ ಸೇಫ್ಟಿ ಇರುತ್ತೆ ಇಲ್ಲೋ, ಎಜುಕೇಶನ್ ಹೆಂಗಿರುತ್ತೋ ಏನೋ. ನನ್ನ ಲೆಕ್ಕದಲ್ಲಿ ನಾನ್ ಹೇಳೋದಂದ್ರೆ MBBS ಒಂದು ಡ್ರೀಮ್ ಎಲ್ಲರಿಗೂ ಇದ್ದೇ ಇರುತ್ತೆ. ಇಂಡಿಯಾದಲ್ಲಿ ಮಾಡಕ್ ಆಗಲ್ಲ, ಇಂಡಿಯಾ ನೀಟ್ ಪಾಸ್ ಆಗಲ್ಲ ಅಂತ ಎಲ್ಲರೂ ಅನ್ಕೊಂತಾರೆ. ಬಟ್ ಅಲ್ಲಿ ಕಾಂಪಿಟೇಷನ್ ಅಷ್ಟಿದೆ, ನಾವ್ ಅಲ್ಲಿ ಎಷ್ಟು ಮಾಡಿದ್ರು ಅಷ್ಟ ಆಗಲ್ಲ. ಸೊ ಅಬ್ರಾಡ್ ಇಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಸರ್. ಒಂಚೂರು ಕಷ್ಟ ಆಗುತ್ತೆ, ಬಟ್ ಕಂಪೇರ್ ಟು ಇಂಡಿಯನ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಅಬ್ರಾಡ್ ಇಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಸರ್. ನಾನ್ ಹೇಳೋ ಪ್ರಕಾರ ಎಜುಕೇಶನ್ ಸೇಮ್ ಇದೆ. ಅಂತರ ಒಬ್ಬರು FMG ಪಾಸ್ ಮಾಡ್ಬೇಕು, ಸೇಮ್ ಅನ್ಕೊಂತೀನಿ. FMG ನೆಕ್ಸ್ಟ್ ಎರಡು ಒಂದೇ, ನೀಟ್ PG ಪಾಸ್ ಮಾಡ್ಬೇಕು, ನಾವು FMG ಓದ್ಲೇಬೇಕಲ್ಲ. ಹೌದು ಹೌದು. ನಾವು ಓದೋಕ್ ಮೇಲೆ ಆಗಿರುತ್ತೆ. ನಾವು ಒಂಚೂರು ಎಫರ್ಟ್ ಜಾಸ್ತಿ ಇದೆ ಒಪ್ಕೊಂತೀನಿ, ಬಟ್ ಒನ್ ಆಫ್ ದ ಗುಡ್ ಎಕ್ಸ್ಪೀರಿಯನ್ಸ್ ಅಂತೀನಿ. ಇದೇ ಲೈಫ್ ಟೈಮ್ ಅಲ್ಲಿ ಒಂದು ಎಕ್ಸ್ಪೀರಿಯನ್ಸ್, ಕರೆಕ್ಟ್ ಡಿಸಿಷನ್ ಅಂತೀನಿ. ನೋ ಪ್ರಾಬ್ಲಮ್. ಒಂಚೂರು ಕಷ್ಟ ಆಗುವ ಸ್ಟಾರ್ಟಿಂಗ್, ಮುಂದಕ್ಕೆ ತುಂಬಾ ಸ್ಮೂತ್ ಆಗುತ್ತೆ. ಓಕೆ. ನಾವಂದ್ರೆ ನಮ್ಮ ವೀಕ್ಷಕರು ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ, ತುಂಬಾ ಜನಕ್ಕೆ ಅಲ್ಲಿಗೆ ಹೇಗ್ ಹೋಗ್ಬೇಕು ಅಂತ ಗೊತ್ತಿರಲ್ಲ, ಯಾರೊಬ್ರು ವೇದಿಕೆ ಸೃಷ್ಟಿ ಮಾಡ್ಕೊಡ್ಬೇಕು. ಅದಕ್ಕೆ ನಾವೇನು ಹೇಳ್ತಾ ಇದ್ವಿ, ಸಂಜಯ್ ಅವರ ಮೆಡಿಕಾಮ್ ಅನ್ನುವಂತ ಸಂಸ್ಥೆ ನಿಮ್ಗೊಂದು ವೇದಿಕೆ ಕಲ್ಪಿಸುತ್ತೆ ಅನ್ನೋದನ್ನ ಜನಕ್ಕೆ ಹೇಳ್ತಾ ಇದ್ವಿ. ಈಗ ಹಾಗಾದ್ರೆ ಜನ ಈ ಸಂಸ್ಥೆನ ನಂಬಿ ಆರಾಮಾಗಿ ಹೋಗ್ಬೋದು ಹಾಗಾದ್ರೆ? 100% ನೋ ಪ್ರಾಬ್ಲಮ್. ಎಲ್ಲ ಜೆನ್ಯೂನ್ ಆಗಿದೆ, ಏನೋ ಪ್ರಾಬ್ಲಮ್ ಇಲ್ಲ. ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ಮೇನ್ ಆಗಿ ಅಪ್ರೋಡಿಗೆ ಬರ್ಬೇಕಂದ್ರೆ ಒಂದು ಫೀಸ್ ಸ್ಟ್ರಕ್ಚರ್ ಇರುತ್ತೆ, ಅದು ತುಂಬಾ ಇಂಪಾರ್ಟೆಂಟ್. ನಾನು ಇಲ್ಲಿ ಎಷ್ಟು ಬಂದಾಗಿನ ಎಷ್ಟೋ ಜನಕ್ಕೆ ನೋಡಿದೀನಿ, ಎಷ್ಟೋ ಜನ ಕನ್ಸಲ್ಟೆನ್ಸಿ ಅವ್ರಿಗೆ ಕಾಲೇಜ್ ಫೀಸೇ ಪೇ ಮಾಡಿರಲ್ಲ, ಎಷ್ಟೋ ಜನ ಸಸ್ಪೆಂಡ್ ಆಗೋ ಪೊಸಿಷನ್ ತನಕ ಬಂದಿರ್ತಾರೆ. ಆಮೇಲೆ ಪೇರೆಂಟ್ಸ್ ಮತ್ತೆ ರೀಪೇ ಮಾಡ್ಬೇಕಾಗಿರುತ್ತೆ. ಇಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ. ಈ ಸಂಸ್ಥೆ ಒನ್ ಆಫ್ ದ ಸೇಫೆಸ್ಟ್ ಪ್ಲಾಟ್ಫಾರ್ಮ್ ಅಂತೀನಿ, ಎಸ್ಪೆಷಲಿ ಫಾರ್ ಕರ್ನಾಟಕ ಸ್ಟೂಡೆಂಟ್ಸ್. ಕರ್ನಾಟಕದಿಂದ ಅಂದ್ರೆ ಒಂದು ನಂಬುವಂತ ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಕರ್ನಾಟಕ. ಓಕೆ ಓಕೆ, ಥ್ಯಾಂಕ್ ಯು. ಒಳ್ಳೇದಾಗ್ಲಿ ನಿಮಗೆ. ಆದಷ್ಟು ಬೇಗ ಡಾಕ್ಟರ್ ಆಗಿ ಭಾರತಕ್ಕೆ ಬಂದು ಇಲ್ಲಿ ಸೇವೆ ಸಲ್ಲಿಸಿ. ಥ್ಯಾಂಕ್ ಯು. ಓಕೆ, ನಿಮ್ಮ ನೀವ್ಯಾರನ್ನ ಕಳಿಸ್ಕೊಟ್ಟಿದ್ರು ಅವ್ರು ಮಾತಾಡಿದ್ರು, ಆಲ್ಮೋಸ್ಟ್ ಎಲ್ಲ ರೀತಿ ಕ್ಲಾರಿಟಿ ಕೊಟ್ಟರು. ಫೀಸ್ ಇಂದ ಹಿಡಿದು ಪ್ರತಿಯೊಂದು ಕ್ಲಾರಿಟಿ ಕೊಟ್ಟರು. ಕೊನೆಯದಾಗಿ ಏನ್ ಹೇಳ್ತೀರಿ ಸರಿ? ಈಗಂದ್ರೆ ಈಗ ನೀಟ್ ರಿಸಲ್ಟ್ ಬರ್ತಾ ಇದೆ, ತುಂಬಾ ಜನಕ್ಕೆ ಈಗಾಗಲೇ ಗೊತ್ತಾಗಿರುತ್ತೆ. ನೀವು ಹೇಳ್ದಂಗೆ ಆ ಕೀ ಆನ್ಸರ್ ನೋಡಿದಾಗಲೇ ನನಗೆ ಇಲ್ಲಿ ಸಿಗುತ್ತಾ ಇಲ್ವಾ ಆ ಕ್ಲಾರಿಟಿ ಎಲ್ಲವೂ ಕೂಡ ಸಿಕ್ಕಿರುತ್ತೆ. ಕೊನೆಯದಾಗಿ ಏನ್ ಹೇಳ್ತೀರಿ? ಈಗ ಅಬ್ರಾಡ್ ಹೋಗಬೇಕು ಅಂತ ಅನ್ಕೊಂಡಂತವ್ರಿಗೆ ಏನ್ ಹೇಳ್ತೀರಿ? ಸರ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಾನು ಅವಾಗ್ಲೇನೆ ಹೇಳಿದೆ, ನಿಮಗೆ ಮುಂಚೆಯಿಂದನೂ ನಾನು ಡಾಕ್ಟರ್ ಆಗ್ಬೇಕಂತ ಒಂದು ಪ್ಯಾಷನ್ ಇತ್ತು ಅಂದ್ರೆ ಮಾತ್ರ ಈ ಫೀಲ್ಡ್ ನ ಆಯ್ಕೆ ಮಾಡ್ಕೊಳ್ಳಿ. ಮನೆಯವ್ರ ಬಲವಂತಕ್ಕೋ ಅಥವಾ ರಿಲೇಟಿವ್ಸ್ ಹೇಳಿದ್ರು, ಯಾರೋ ಫ್ರೆಂಡ್ ಡಾಕ್ಟರ್ ಅದ ಅಂತ ದಯವಿಟ್ಟು ಬರಕ್ ಹೋಗ್ಬೇಡಿ. ಇದು ತುಂಬಾನೇ ಲಾಂಗ್ ಪ್ರೊಸೀಜರ್. ಮುಂಚೆನೆ ಹೇಳ್ತೀನಿ, ಫಸ್ಟ್ ಥಿಂಗ್, ಅಕಸ್ಮಾತ್ ನಿಮಗೆ ಡಾಕ್ಟರ್ ಆಗ್ಲೇಬೇಕು ಮುಂಚೆಯಿಂದ ಆಸೆ ಇತ್ತು, ಜೊತೆಗೆ ನನಗೆ ಭಾರತದಲ್ಲಿ ಸೀಟ್ ಸಿಕ್ಕಿಲ್ಲ ಅಂದಾಗ ವರಿ ಮಾಡೋ ಅವಶ್ಯಕತೆನೇ ಇಲ್ಲ. ಒಂದು, ನಿಮಗೆ ನಿಮ್ಮ ಮಾರ್ಕ್ಸ್ ಅವಾಗಲೇ ಹೇಳಿದೆ, ಒಂದು 30-40 ಮಾರ್ಕ್ಸ್ ಡಿಫರೆನ್ಸ್ ಅಲ್ಲಿ ಸೀಟ್ ಮಿಸ್ ಆಯ್ತು ಅಂದಾಗ ಲಾಂಗ್ ಟರ್ಮ್ ಹೋಗಿ. ಇಲ್ಲ ಸರ್, ನಾನು ತುಂಬಾನೇ ಲೈಕ್ ಮಾರ್ಕ್ಸ್ ಅಲ್ಲಿ ನಂಗೆ ಸೀಟ್ ಮಿಸ್ ಆಗಿದೆ ಅಂದಾಗ ಲಾಂಗ್ ಟರ್ಮ್ ಹೋಗೋದು ಅರ್ಥನೇ ಇಲ್ಲ. ಸೊ ನೀವು ಅಬ್ರಾಡ್ ಆರಾಮಾಗಿ ಹೋಗ್ಬೋದು. ಸೊ ಇಲ್ಲ ಸರ್, ನಾನು ಯಾವುದೇ ಕನ್ಸಲ್ಟೆನ್ಸಿ ಥ್ರೂ ಹೋಗಲ್ಲ, ನಿಮ್ ಇಂಟರ್ವ್ಯೂ ನೋಡಿ ನನಗೆ ಸಂಜಯ್ ರಾಯ್ಕರ್ ಸರ್ ಮುಖಾಂತರನೇ ಹೋಗ್ಬೇಕು, ಮೆಡಿಕಾಮ್ ಸಂಸ್ಥೆ ಮುಖಾಂತರನೇ ಹೋಗ್ಬೇಕು ಅಂದ್ರೆ 101% ನಾವು ನಿಮ್ ಜೊತೆ ಇದ್ದೇ ಇರ್ತೀವಿ. ಯಾಕಂದ್ರೆ ತುಂಬಾ ಜನನು ನಾವು ಕಳ್ಸಕ್ ಹೋಗಲ್ಲ. ತುಂಬಾನೇ ಲಿಮಿಟೆಡ್ ಸೀಟ್ಸ್, ತುಂಬಾ ಕಮ್ಮಿ ಜನ. ಯಾಕಂದ್ರೆ ಕಳಿಸ್ಬಿಡೋದು ದೊಡ್ಡ ವಿಷಯ ಅಲ್ಲ. 100-200 ಜನ ಕಳಿಸ್ಬೋದು. ಕಳಿಸಿದ್ಮೇಲೆ 6 ವರ್ಷ ಅವ್ರ ಜೊತೆ ನಾವು ಕಾಂಟ್ಯಾಕ್ಟ್ ಅಲ್ಲಿ ಇರಬೇಕು ಪ್ರತಿಯೊಂದು ದಿನ. ಅದು ನಿಮಗೆ ಕಷ್ಟ ಆಗುತ್ತೆ. ಸೊ ಅದರಿಂದ ತುಂಬಾ ಕಮ್ಮಿ ಜನ ಕಳಿಸೋದು. ಸೊ ಒಂದು ಸಲ ಸಂಸ್ಥೆಗೆ ಬನ್ನಿ. ತುಮಕೂರಿನ ನಿಮಗೆ ಲೈಕ್ ನಾನು ಅವಾಗಲೇ ಹೇಳಿದೆ, ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಸಿದ್ಧಗಂಗಾ ಮಠದಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿರುವಂತ SRS PU ಕಾಲೇಜಲ್ಲೇ ಮೆಡಿಕಾಮ್ ಸಂಸ್ಥೆ ಇರುವಂತದ್ದು. ಒಂದು ಸಲ ಸಂಸ್ಥೆಗೆ ಭೇಟಿ ಕೊಡಿ, ಎಲ್ಲವನ್ನು ತಿಳ್ಕೊಳ್ಳಿ. ಎಲ್ಲವನ್ನು ತಿಳ್ಕೊಂಡಾದ್ಮೇಲೆ ನೀವು ಇನ್ನೊಂದು ಕನ್ಸಲ್ಟೆನ್ಸಿ ಥ್ರೂ ಹೋದ್ರೂ ನಂಗೆ ಬೇಜಾರಾಗಲ್ಲ. ಯಾಕಂದ್ರೆ ನೀವು ಎಜುಕೇಟ್ ಆಗಿರ್ತೀರಾ. ನೀವು ನನ್ನ ಕನ್ಸಲ್ಟೆನ್ಸಿಗೆ ಬನ್ನಿ, ಸಂಸ್ಥೆಗೆ ಭೇಟಿ ಕೊಡಿ ಅಂತಿರೋದು ನನ್ನ ಮುಖಾಂತರನೇ ಹೋಗಿ ಅಂತಲ್ಲ. ಎಜುಕೇಟ್ ಆಗಿ ಪ್ರಶ್ನೆಗಳನ್ನ ಮಾಡಿ, ನನ್ನ ಸಂಸ್ಥೆಗೆ ಬನ್ನಿ, ನೀವು ವಿಸಿಟ್ ಮಾಡಿ, ಏನೇನ್ ಡೌಟ್ಸ್ ಇದೆ ಎಲ್ಲ ಕ್ಲಾರಿಫೈ ಮಾಡ್ಕೊಳ್ಳಿ. ನಂತರದಲ್ಲಿ ನೀವು ಬೇರೆ ಕನ್ಸಲ್ಟೆನ್ಸಿ ಥ್ರೂ ಹೋದ್ರೂ ನನಗೆ ಬೇಜಾರಿಲ್ಲ. ಯಾಕಂದ್ರೆ ನೀವು ಕಂಡಿರೋ ಕನ್ಸು ಅಲ್ಲಿ ನನ್ಸಾಗತ್ತೆ. ಯಾಕಂದ್ರೆ ನೀವೆಲ್ಲ ಪ್ರಶ್ನೆ ನನ್ನ ಹತ್ರ ಕೇಳಿದಿರಾ, ಅಲ್ಲೂ ಹೋಗ್ಬಿಟ್ಟು ಆ ಪ್ರಶ್ನೆ ಕೇಳ್ತೀರಾ, ಎಲ್ಲ ಕೇಳಿದ್ಮೇಲೆ ಕಳಿಸ್ತೀರಾ. 6 ವರ್ಷ ಆದ್ಮೇಲೆ ನಿಮ್ಮ ಮಗ ಅಥವಾ ಮಗಳು ಸ್ಟೆಥೋಸ್ಕೋಪ್ ಏಪ್ರನ್ ಕೋಟ್ ಹಾಕೊಂಡು ಬರ್ತಾಳೆ ವಾಪಸ್ಸು. ಆ ಭರವಸೆ ಖಂಡಿತವಾಗ್ಲೂ ಈಡೇರುತ್ತೆ. ಸೊ ನಾನು ದಯವಿಟ್ಟು ಅದನ್ನೇ ಕೇಳ್ಕೊಳ್ಳೋದು. ಸೊ ಒಟ್ನಲ್ಲಿ ನಿಮ್ ಡಾಕ್ಟರ್ ಆಗ್ಬೇಕಂತ ಆಸೆ ಇತ್ತು ಅಂದ್ರೆ ಒಂದು ಸಲ ಸಂಸ್ಥೆಗೆ ಭೇಟಿ ಕೊಡಿ. ಬಟ್ ನೀವು ಇನ್ನೂ ರಿಸಲ್ಟ್ ಬರೋವರೆಗೂ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಕೀ ಆನ್ಸರ್ಸ್ ಅಲ್ಲಿ ಗೊತ್ತಿರುತ್ತೆ, ಬನ್ನಿ. ಫೀಸು ಕೂಡ ಒಟ್ಟಿಗೆ ಕಟ್ಟೋ ಅವಶ್ಯಕತೆ ಇಲ್ಲ. ನಾನು ಅವಾಗಲೇ ಏನ್ ಹೇಳಿದೆ, 25 ಆಗಿರ್ಬೋದು, 30 ಲಕ್ಷ, 35 ಎಷ್ಟು ಆಗಿರ್ಬೋದು, 6 ವರ್ಷಗಳ ಕಾಲ ನಿಮ್ಗೆ ಇನ್ಸ್ಟಾಲ್ಮೆಂಟ್ ಫೆಸಿಲಿಟಿ ಇರುತ್ತೆ. ಪ್ರತಿಯೊಂದು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಎಲ್ಲೆಲ್ಲಿ ಫೀಸ್ ಎಷ್ಟಾಗತ್ತೆ, ಎಕ್ಸ್ಟ್ರಾ ಫೀಸ್ ಏನ್ ಬರುತ್ತೆ, ಆರಾಮಾಗಿ ನೀವು
ಕಳಿಸಿದ್ಮೇಲೆ ನಿಮ್ಗೆ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ನಮ್ಮ ಟೀಮ್ ಇದೆ. ನಾನೇ ಎಲ್ಲದಕ್ಕೂ ರೆಸ್ಪಾಂಡ್ ಮಾಡ್ತೀನಿ ಅಂದ್ರೆ ಸುಳ್ಳು. ನಾನು ಒಬ್ಬನ ಕೈಲಿ ಎಲ್ಲರಿಗೂ ರೆಸ್ಪಾಂಡ್ ಮಾಡಕ್ಕಲ್ಲ. ನಮ್ದು ಒಂದು ದೊಡ್ಡ ಮಟ್ಟದ ಟೀಮ್ ಇದೆ. ರಾಜಶೇಖರ್ ಸರ್, ಪ್ರಜ್ವಲ್ ಸರ್ ಆಗಿರ್ಬೋದು, ನಮ್ಮ ದೀಕ್ಷಾ ಮ್ಯಾಮ್ ಅಥವಾ ಭಾವನಾ ಮ್ಯಾಮ್, ಹರ್ಷಿತಾ ಮ್ಯಾಮ್, ಒಂದು ದೊಡ್ಡ ಮಟ್ಟದ ಟೀಮ್. ಅವ್ರು ಎಲ್ಲರೂ ಕೂಡ ಇದಕ್ಕಂತಾನೆ ಲೈಕ್ ಹಗಲು ರಾತ್ರಿ ಪ್ರತಿಯೊಂದು ಹೆಜ್ಜೆಲ್ಲೂ ಅವ್ರು ನಮ್ ಜೊತೆಲಿ ಇರ್ತಾರೆ. ನೀವು ನಂಬಲ್ಲ, ಎಷ್ಟೋ ಜನ ಮಕ್ಕಳು ನೈಟ್ 11:00 ಕಾಲ್ ಮಾಡ್ತಾರೆ. ನಮ್ಮ ಮ್ಯಾಮ್ಗಳು ಆ ಟೈಮಲ್ಲೂ ಅವ್ರ ಫೋನ್ ರೆಸ್ಪಾಂಡ್ ಮಾಡಿ ಏನ್ ಪ್ರಾಬ್ಲಮ್ ಆಗ್ತಿದೆ ನಂಗೆ ಆನ್ ಸ್ಪಾಟ್ ಹೇಳ್ತಾರೆ. ಸೊ ಪ್ರತಿಯೊಂದು ಹೆಜ್ಜೆಲ್ಲೂ ನಾವು ನಿಮ್ ಜೊತೆಲಿ ಇರ್ತೀವಿ. 6 ವರ್ಷದ ತನಕ ನಿಮ್ ಜೊತೆಲಿ ನಾವಿರ್ತೀವಿ. ಇಲ್ಲಿ ಬಂದ್ಮೇಲೆ FMG ಕ್ಲಿಯರ್ ಮಾಡಕ್ ಆಗಿಲ್ಲ ಅಂದ್ರೂ ಆಲ್ಟರ್ನೇಟಿವ್ ಆಪ್ಷನ್ಸ್ ತುಂಬಾ ಇದೆ. ಅದನ್ನ ನಮ್ಗೆ ಹೇಳ್ತೀನಿ. ಕನ್ಸಲ್ಟೆನ್ಸಿಗೆ ಒಂದ್ಸಲಿ ಭೇಟಿ ಕೊಡಿ. ಅಕಸ್ಮಾತ್ ಇಲ್ಲಿ FMG ಕ್ಲಿಯರ್ ಆಗಿಲ್ಲ ಅಂದ್ರೂ ನಿಮ್ಗೆ ಬೇರೆ ಬೇರೆ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ನೀವು ಜಾಬ್ಸ್ ಗಳನ್ನ ಮಾಡ್ಬೋದು. ಅಫ್ಕೋರ್ಸ್ ನೀವು ಡಾಕ್ಟರ್ ಎಲ್ಲ ಕಲ್ತಿರ್ತೀರಾ. ಸೊ ಇಲ್ಲ ಸರ್, ನಾನು ಬೇರೆ ದೇಶದಲ್ಲಿ MD ಮಾಡ್ಬೇಕು, ಅದಕ್ಕೆ ಏನ್ ಎಕ್ಸಾಮ್ಸ್ ಬರೀಬೇಕು, ಏನು ಪ್ರತಿಯೊಂದು ಸಪೋರ್ಟ್ ನಮ್ಮ ಮೆಡಿಕಾಮ್ ಸಂಸ್ಥೆಯಿಂದ ಸಿಗುತ್ತೆ. ಒಂದು ಸಲ ಭೇಟಿ ಕೊಡಿ. ಸೊ ಕಾಲೇಜ್ ಒಳಗಡೆನೆ ಇರೋಂತ ಸಂಸ್ಥೆ, ಭೇಟಿ ಕೊಡಿ, ಮಾತಾಡಿ. ನನ್ನ ಜೊತೆಲಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕ್ಲಾರಿಫೈ ಮಾಡಿ. ಇಷ್ಟ ಆಯ್ತಾ ಕಳಿಸ್ಕೊಡಿ. ಇಲ್ವಾ, ನೀವ್ ಯಾವುದೇ ಕನ್ಸಲ್ಟೆನ್ಸಿಯಿಂದ ಹೋದ್ರು ನನಗೆ ಖುಷಿನೇ. ನಾನು ಕೇಳ್ಕೊಳ್ಳೋದು ಒಂದೇ, ನಿಮ್ಮ ಕನ್ಸು ನನ್ಸಾಗ್ಲಿ, ನಿಮ್ಮ ಮಗ ಅಥವಾ ಮಗಳು ಡಾಕ್ಟರ್ ಆಗ್ಲಿ ಅಷ್ಟೇ. ಥ್ಯಾಂಕ್ ಯು. ಇನ್ನಷ್ಟು ಒಳ್ಳೇದಾಗ್ಲಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಓಕೆ ಬಂಧುಗಳೇ, ಇಲ್ಲಿವರೆಗೆ ಮೆಡಿಕಾಮ್ ಸಂಸ್ಥೆಯ ಸಂಜಯ್ ಅವರು ನಮ್ಮ ಜೊತೆಗಿದ್ರು. ಈ ವಿಡಿಯೋದ ಪ್ರಮುಖ ಉದ್ದೇಶ ನಿಮ್ಮಲ್ಲಿ ಜಾಗೃತಿ ಮೂಡಿಸೋದು ಅಥವಾ ಅವೇರ್ನೆಸ್ ಮೂಡಿಸೋದು. ಈಗಾಗಲೇ ನಾನು ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿದ್ದೇನೆ, ಹಾಗೆ ಅವರ ಅಡ್ರೆಸ್ ಡೀಟೇಲ್ ಅನ್ನು ಕೂಡ ಕೊಟ್ಟಿದ್ದೇನೆ. ಒಮ್ಮೆ ಭೇಟಿಯಾಗಿ ಅವ್ರ ಜೊತೆಗೆ ಮಾತುಕತೆ ನಡೆಸಿ, ಅದಾದ ಬಳಿಕ ನಿಮಗೆ ಏನ್ ಅನ್ಸುತ್ತೆ ಆ ನಿರ್ಧಾರವನ್ನ ತೆಗೆದುಕೊಳ್ಳಿ. ಒಟ್ಟಿನಲ್ಲಿ ಕನಸುಗಳನ್ನ ಕೊಲ್ಲೋದಿಕ್ಕೆ ಹೋಗಬೇಡಿ, ಆ ಕನಸನ್ನ ನನಸು ಮಾಡಿಕೊಳ್ಳುವಂತಹ ಪ್ರಯತ್ನ ಮುಂದುವರಿಲಿ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ. ಥ್ಯಾಂಕ್ ಯು.